ಆತ್ಮೀಯ ವಿದ್ಯಾರ್ಥಿಗಳೇ, ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ BA ಅಂತಿಮ ವರ್ಷದ ರಾಜ್ಯಶಾಸ್ತ್ರ 2ನೇ ಪತ್ರಿಕೆಯ ವರ್ಗಕ್ಕೆ ತಮಗೆಲ್ಲ ತಮ್ಮ ಗುರುಗಳಾದ BG ಪಾಟೀಲರಿಂದ ಆತ್ಮೀಯ ಸ್ವಾಗತ. ವಿದ್ಯಾರ್ಥಿಗಳೇ, ಈ ಹಿಂದಿನ ವರ್ಗಗಳಲ್ಲಿ ನಾವು ಭಾರತೀಯ ಒಕ್ಕೂಟ ವ್ಯವಸ್ಥೆಯ ಲಕ್ಷಣಗಳನ್ನು, ಒಕ್ಕೂಟ ವ್ಯವಸ್ಥೆ ಅಂದರೆ ಏನು, ಏಕಾತ್ಮಕ ಸರ್ಕಾರವೆಂದರೇನು, ಸರ್ಕಾರದ ಪ್ರಕಾರಗಳೇನು ಅನ್ನೋದರ ಚರ್ಚೆ ಮಾಡುವುದರ ಜೊತೆಗೆ ಒಕ್ಕೂಟ ವ್ಯವಸ್ಥೆಯ ಲಕ್ಷಣಗಳನ್ನು ಚರ್ಚೆ ಮಾಡಿದ್ದೀವಿ. ಭಾರತದಲ್ಲಿರುವ ರಾಜ್ಯ ಪದ್ಧತಿಯನ್ನು ಚರ್ಚೆ ಮಾಡುವಂತಹ ಸಮಯದಲ್ಲಿ ಮತ್ತು ಭಾರತದ ಸಂವಿಧಾನದ ಲಕ್ಷಣಗಳನ್ನು ಚರ್ಚೆ ಮಾಡುವಂತಹ ಸಮಯದಲ್ಲಿ ನಾವು ತಿಳಿದುಕೊಂಡಿರುವ ಅಂಶ ಏನಪ್ಪಾ ಅಂತಂದರೆ, ಭಾರತದಲ್ಲಿ ಪರಿಪೂರ್ಣವಾದ ಒಕ್ಕೂಟ ವ್ಯವಸ್ಥೆಯೂ ಇಲ್ಲ, ಪರಿಪೂರ್ಣವಾದ ಏಕಾತ್ಮಕ ವ್ಯವಸ್ಥೆಯೂ ಇಲ್ಲ. ನಮ್ಮದೊಂದು ಮಿಶ್ರ ವ್ಯವಸ್ಥೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ನಮ್ಮ ಸಂವಿಧಾನದಲ್ಲಿ ಏಕಾತ್ಮಕ ಲಕ್ಷಣಗಳ ಜೊತೆಗೆ ಸಂಯುಕ್ತ ಲಕ್ಷಣಗಳು ಇರೋದರಿಂದ ಇದೊಂದು ಮಿಶ್ರ ರಾಜ್ಯ ವ್ಯವಸ್ಥೆ ಅನ್ನೋದ್ರ ಬಗ್ಗೆ ನಾವುಗಳು ಹಿಂದಿನ ವರ್ಗದಲ್ಲಿ ಚರ್ಚೆ ಮಾಡಿದ್ವಿ. ಅದೇ ರೀತಿ ನಮ್ಮ ಒಕ್ಕೂಟ ವ್ಯವಸ್ಥೆಯ ಲಕ್ಷಣಗಳನ್ನು, ನಮ್ಮ ಒಕ್ಕೂಟ ವ್ಯವಸ್ಥೆ, ನಮ್ಮ ಸಂವಿಧಾನದಲ್ಲಿ ಈ ಒಕ್ಕೂಟ ಅನ್ನುವ ಪದವನ್ನು ಉಪಯೋಗಿಸದೇ ಇದ್ದರೂ ಕೂಡ ನಮ್ಮದೊಂದು ಒಕ್ಕೂಟ ವ್ಯವಸ್ಥೆ ಅಂತ ನಾವು ಹೇಳುವಂಥ ಸನ್ನಿವೇಶದಲ್ಲಿ ಒಕ್ಕೂಟ ವ್ಯವಸ್ಥೆಯ ಮೂಲ ಲಕ್ಷಣಗಳಾದಂಥ ಅಧಿಕಾರ ಹಂಚಿಕೆ ಅಥವಾ ವಿಭಜನೆ, ಜೊತೆಗೆ ಅಧಿಕಾರ ವಿಕೇಂದ್ರೀಕರಣ, ಜೊತೆಗೆ ಸರ್ವೋಚ್ಚ ನ್ಯಾಯಾಲಯ, ದ್ವಿಸದನ ಶಾಸಕಾಂಗ, 2 ಸರ್ಕಾರಗಳು, ಇವೆಲ್ಲವುಗಳನ್ನು ನಾವು ಚರ್ಚೆ ಮಾಡಿ ನಮ್ಮದೊಂದು ಸಂಯುಕ್ತ ವ್ಯವಸ್ಥೆ ಅಥವಾ ಒಕ್ಕೂಟ ವ್ಯವಸ್ಥೆ ಅಂತ ನಾವು ಚರ್ಚೆ ಮಾಡಿದ್ದೀವಿ. ಆದರೆ ನಮ್ಮ ಒಕ್ಕೂಟ ವ್ಯವಸ್ಥೆಯಲ್ಲಿ ಕೆಲವು ಏಕಾತ್ಮಕ ಲಕ್ಷಣಗಳಿರೋದರಿಂದ ನಮ್ಮದೊಂದು ಒಕ್ಕೂಟ ಲಕ್ಷಣಗಳನ್ನು ಹೊಂದಿರುವ ಏಕಾತ್ಮಕ ಸರ್ಕಾರ ಅನ್ನೋ ವಾದ ಕೂಡ ಬರ್ತಾ ಇದೆ. ಆ ಕಾರಣಕ್ಕಾಗಿ ಭಾರತದ ಸಂವಿಧಾನದ ವಿದ್ಯಾರ್ಥಿಗಳಾದಂತಹ ನಾವುಗಳು ನಮ್ಮ ಸಂವಿಧಾನದಲ್ಲಿರುವಂತಹ ಏಕಾತ್ಮಕ ಲಕ್ಷಣಗಳ ಅವಲೋಕನ ಮಾಡಿ ನಮ್ಮದೊಂದು ಸಂಯುಕ್ತ ವ್ಯವಸ್ಥೆಯೋ ಏಕಾತ್ಮಕ ವ್ಯವಸ್ಥೆಯೋ ಅಥವಾ ಮಿಶ್ರಣವಾಗಿರುವಂಥ ಸಂಯುಕ್ತ ಮತ್ತು ಏಕಾತ್ಮಕದ ಮಿಶ್ರಣವನ್ನು ಹೊಂದಿರುವಂಥ ವ್ಯವಸ್ಥೆಯೋ ಅನ್ನುವುದ್ರ ಬಗ್ಗೆ ಚರ್ಚೆ ಮಾಡಬೇಕು. ಈ ನಿಟ್ಟಿನಲ್ಲಿ ಇವತ್ತಿನ ಕ್ಲಾಸ್ನಲ್ಲಿ ನಾವು ಏಕಾತ್ಮಕ ಲಕ್ಷಣಗಳನ್ನು ಚರ್ಚೆ ಮಾಡೋಣ. ನಾನು ಈಗಾಗಲೇ ಹೇಳಿದ್ದೀನಿ, ನಮ್ಮಲ್ಲಿ ಮೂಲ ಸಂಯುಕ್ತ ವ್ಯವಸ್ಥೆಯ ಮೂಲ 5 ಲಕ್ಷಣಗಳು ಅದಾವೆ. ಆದರೂ ಕೂಡ ಸಂಯುಕ್ತ ವ್ಯವಸ್ಥೆಯನ್ನು ಉಲ್ಲಂಘಿಸುವ, ಸಂಯುಕ್ತ ಪದ್ಧತಿಗೆ ವ್ಯತಿರಿಕ್ತವಾದ, ಒಕ್ಕೂಟಕ್ಕೆ ವಿರುದ್ಧವಾದಂಥ ಕೆಲವು ಲಕ್ಷಣಗಳು ನಮ್ಮ ಸಂವಿಧಾನದಲ್ಲಿರೋದ್ರಿಂದ ಆ ಏಕಾತ್ಮಕ ಲಕ್ಷಣಗಳನ್ನು ನಾವು ಚರ್ಚೆ ಮಾಡಿದಾಗ ನಮ್ಮ ಸಂವಿಧಾನದ ಪರಿಪೂರ್ಣ ಚರ್ಚೆ ಆಗ್ತಾ ಇದೆ ಅಂತ ನಾನು ಹೇಳ್ಬೋದು. ಮಿತ್ರರೇ, ಇಲ್ಲಿರುವ ಏಕಾತ್ಮಕ ಲಕ್ಷಣಗಳನ್ನು ನಾವು ಚರ್ಚೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ ನಮ್ಮ ಸಂವಿಧಾನದಲ್ಲಿರುವ ಮೊದಲ ಏಕಾತ್ಮಕ ಲಕ್ಷಣ ಹಾಗೂ ಸಂಯುಕ್ತ ವ್ಯವಸ್ಥೆಗೆ ವಿರುದ್ಧವಾಗಿರುವ ಲಕ್ಷಣ ಯಾವುದಪ್ಪ ಅಂತಂದರೆ ಒಂದೇ ಸಂವಿಧಾನ. ನಾವು ಜಗತ್ತಿನ ಇತರೆ ಸಂಯುಕ್ತ ವ್ಯವಸ್ಥೆಗಳನ್ನು ನೋಡಿದರೆ ನಮಗೇನು ಕಂಡು ಬರ್ತಾ ಇದೆ ಅಂತಂದರೆ, ಆ ರಾಷ್ಟ್ರಗಳಲ್ಲಿ 2 ಸಂವಿಧಾನಗಳದಾವೆ. ಒಂದು ರಾಷ್ಟ್ರದ್ದು, ಇನ್ನೊಂದು ಆಯಾ ರಾಜ್ಯಕ್ಕೆ ತನ್ನದೇ ಆದ ಸಂವಿಧಾನ. ಆದರೆ ಭಾರತದ ಒಕ್ಕೂಟ ವ್ಯವಸ್ಥೆಯಲ್ಲಿ 2 ಸಂವಿಧಾನಗಳಿಗೆ ಅವಕಾಶ ಇಲ್ಲ. ರಾಜ್ಯಗಳಿಗೆ ಮತ್ತು ರಾಷ್ಟ್ರಕ್ಕೆ ಒಂದೇ ಸಂವಿಧಾನ ಇದೆ. ಇಲ್ಲಿವರೆಗೆ ಜಮ್ಮು ಕಾಶ್ಮೀರ ತನ್ನದೇ ಆದ ಸಂವಿಧಾನವನ್ನು ಹೊಂದಿತ್ತು, ಇವತ್ತು ಅದು ಕೂಡ ರದ್ದಾಗಿದೆ. ಸಂವಿಧಾನದ 375ನೇ ವಿಧಿಯಡಿ ಜಮ್ಮು ಕಾಶ್ಮೀರ ತನ್ನದೇ ಆದ ಸಂವಿಧಾನ ಹೊಂದಿತ್ತು, ಆದರೆ ಅದು ಕೂಡ ರದ್ದಾಗಿದೆ ಇವತ್ತು. ಈ ನಿಟ್ಟಿನಲ್ಲಿ ಒಂದೇ ಸಂವಿಧಾನ ಇದೆ. ಆ ಸಂವಿಧಾನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳಿಗೆ ಸಂಬಂಧಿಸಿದ್ದಾಗಿದೆ. ಕೇಂದ್ರ ಸರ್ಕಾರದ ರಚನೆ, ರಾಜ್ಯ ಸರ್ಕಾರದ ರಚನೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅಧಿಕಾರ ಮತ್ತು ಕಾರ್ಯಗಳು, ಅವುಗಳ ಕಾರ್ಯವ್ಯಾಪ್ತಿಗಳು, ಅವರ ಜವಾಬ್ದಾರಿಗಳು, ಈ ಎಲ್ಲವನ್ನು ಒಂದೇ ಸಂವಿಧಾನ ನಿರ್ಧರಿಸುವುದರಿಂದ ರಾಜ್ಯಗಳು ತಮ್ಮದೇ ಆದ ಸಂವಿಧಾನವನ್ನು ಹೊಂದದೇ ಇರುವುದರಿಂದ ನಮ್ಮಲ್ಲಿ
ಒಂದು ಏಕಾತ್ಮಕ ವ್ಯವಸ್ಥೆ ಇದೆ, ಏಕಾತ್ಮಕ ಸರ್ಕಾರ ಇದೆ ಅನ್ನುವುದನ್ನು ನಾವು ಕಾಣ್ತಾ ಇದ್ದೀವಿ. ಇನ್ನು ಎರಡನೆಯ ಲಕ್ಷಣ ಏನಪ್ಪಾ ಅಂತಂದರೆ, ನಮ್ಮ ಸಂಯುಕ್ತ ವ್ಯವಸ್ಥೆಗೆ ವ್ಯತಿರಿಕ್ತವಾದದ್ದು, ನಮ್ಮ ಸಂಯುಕ್ತ ವ್ಯವಸ್ಥೆಗೆ ವಿರುದ್ಧವಾದದ್ದು ಅಂತಂದರೆ ಏಕನಾಗರಿಕತ್ವ. ನಾವು ಸಾಮಾನ್ಯವಾಗಿ ಸಂಯುಕ್ತ ರಾಷ್ಟ್ರಗಳಲ್ಲಿ ಎಲ್ಲಿ ಸಂಯುಕ್ತ ರಾಜ್ಯ ವ್ಯವಸ್ಥೆ ಇದೆ, ಎಲ್ಲಿ ಒಕ್ಕೂಟ ಪದ್ಧತಿ ಇದೆ, ಅಲ್ಲಿ ಎರಡು ನಾಗರಿಕತ್ವಗಳನ್ನು ಕಾಣ್ತಾ ಇದ್ವಿ. ನೀವು ಅಮೇರಿಕೆಯನ್ನು ಉದಾಹರಣೆಯನ್ನಾಗಿ ತಗೊಂಡ್ರೆ ಅಲ್ಲಿಯ ಪ್ರಜೆ ತಾನು ಯಾವ ರಾಜ್ಯದಲ್ಲಿ ವಾಸವಾಗಿದ್ದಾನೆ, ಅದು ಸ್ಯಾನ್ ಫ್ರಾನ್ಸಿಸ್ಕೋನೋ, ನ್ಯೂಜೆರ್ಸಿನೋ, ಇಂಡಿಯಾನಾಪೋಲಿಸೋ, ಆತ ಯಾವ ರಾಜ್ಯದಲ್ಲಿ ವಾಸವಾಗಿದ್ದಾನೆ ಆ ರಾಜ್ಯದ ಪ್ರಜೆ, ಜೊತೆಗೆ ಅಮೇರಿಕೆಯ ಪ್ರಜೆ. ಅದನ್ನೇ ನಾವು ಸ್ವಿಟ್ಜರ್ಲ್ಯಾಂಡದಲ್ಲಿಯೂ ಕೂಡ ಕಾಣ್ತಾ ಇದ್ದೀವಿ. ಆತ ಸ್ವಿಸ್ ಪ್ರಜೆ, ಜೊತೆಗೆ ಆತ ಯಾವ ಕ್ಯಾಂಟಾನ್, ಅಲ್ಲಿ ರಾಜ್ಯಗಳಿಗೆ ಕ್ಯಾಂಟಾನ್ ಅಂತಾರೆ ಅಂತ ಮೊನ್ನೆ ಹೇಳಿದ್ದೆ, ಆತ ಯಾವ ಕ್ಯಾಂಟಾನ್, ಅದು ಬರ್ನೋ, ವಾರ್ಡು, ಜುರಿಚೋ, ಟಿಸಿನೋನೋ, ಯಾವ ಕ್ಯಾಂಟಾನ್ಗೆ ಆತ ಸೇರಿದವನಾಗಿದ್ದಾನಲ್ಲ ಆ ಕ್ಯಾಂಟಾನದ ಪ್ರಜೆ ಆತ ಆಗಿರ್ತಾನೆ. ಆದರೆ ಭಾರತದ ಸಂಯುಕ್ತ ವ್ಯವಸ್ಥೆಯನ್ನು ನಾವು ನೋಡಿದಾಗ ಇಲ್ಲಿ ಏಕಮಾತ್ರ ನಾಗರಿಕತ್ವ ಇದೆ. ಭಾರತದ ಎಲ್ಲ ಪ್ರಜೆಗಳು, ಆತ ಯಾವುದೇ ರಾಜ್ಯಕ್ಕೆ ಸೇರಿದವನಾಗಿರಬಹುದು, ಭಾರತದ ಎಲ್ಲ ಪ್ರಜೆಗಳು ಏಕನಾಗರಿಕತ್ವವನ್ನಿದ್ದು ಅವರೆಲ್ಲ ಭಾರತದ ಪ್ರಜೆಗಳು. ಈ ನಿಟ್ಟಿನಲ್ಲಿ ನಾವು ಸಂವಿಧಾನದ 19ನೇ ವಿಧಿಯನ್ನು ಉಲ್ಲೇಖ ಮಾಡಬಹುದು. ಸಂವಿಧಾನದ 19ನೇ ವಿಧಿಯಡಿಯಲ್ಲಿ ನಮಗೆ ಪ್ರವಾಸ ಸ್ವಾತಂತ್ರ್ಯ ಇದೆ ಮತ್ತು ವಾಸ ಸ್ವಾತಂತ್ರ್ಯ ಇದೆ. ರಾಷ್ಟ್ರದ ಯಾವುದೇ ಭಾಗಕ್ಕೆ ಪ್ರವಾಸ ಮಾಡುವ ಮತ್ತು ಅಲ್ಲಿ ವಾಸ ಮಾಡುವ ಸ್ವಾತಂತ್ರ್ಯವನ್ನು ನಮ್ಮ ಸಂವಿಧಾನ ನಮಗೆ ಕೊಟ್ಟಿದೆ. ಇಂಥ ಒಂದು ಅವಕಾಶ ಇಡೀ ರಾಷ್ಟ್ರದ ತುಂಬ ಪ್ರವಾಸ ಮಾಡಿ ಯಾವುದೇ ಪ್ರದೇಶದಲ್ಲಿ ವಾಸ ಮಾಡಲಿಕ್ಕೆ ಅವಕಾಶವಿರುವುದು ಕೇವಲ ಒಕ್ಕೂಟ ವ್ಯವಸ್ಥೆಯಲ್ಲಿ ಅಲ್ಲ, ಏಕಾತ್ಮಕ ವ್ಯವಸ್ಥೆಯಲ್ಲಿ ಅನ್ನೋದು ನಾವು ಕಾಣಬೇಕು. ಉದಾಹರಣೆಗೆ ಜಯಲಲಿತಾ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಹೋದರು, ಆದರೆ ಮೂಲತಃ ಅವರು ಕರ್ನಾಟಕದವರು, ಮಂಡ್ಯದವರು. ಇಲ್ಲಿಯೇ ಪದವಿಯನ್ನು ಮುಗಿಸಿ ತದನಂತರ ತಮಿಳುನಾಡಿಗೆ ಹೋಗಿ ಅಲ್ಲಿ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಇಂಥ ಸಾಕಷ್ಟು ಘಟನೆಗಳನ್ನು ನಾವು ಕಾಣ್ತಾ ಇದ್ದೀವಿ. ಅಂದರೆ ನಾವು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗಿ ಅಲ್ಲಿ ವಾಸವಾಗಲಿಕ್ಕೆ ಅವಕಾಶ ಇದೆ. ಯಾಕೆಂದರೆ ಒಂದೇ ನಾಗರಿಕತ್ವ ಇದೆ. ಅದು ಸಂವಿಧಾನದ 19ನೇ ವಿಧಿ ಕೂಡ ನಮಗೆ ಅದಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆ. ಆ ಕಾರಣದಿಂದ ನಮ್ಮದೊಂದು ಏಕಾತ್ಮಕ ವ್ಯವಸ್ಥೆ ಅನ್ನುವ ಒಂದು ವಾದವನ್ನು ನಾವುಗಳಲ್ಲಿ ಕಾಣ್ತಾ ಇದ್ದೀವಿ. ಇನ್ನು ಮೂರನೆಯದು, ನಮ್ಮ ಸಂಯುಕ್ತ ವ್ಯವಸ್ಥೆಗೆ ಮಾರಕವಾಗಿರುವಂತಹ, ನಮ್ಮ ಸಂಯುಕ್ತ ವ್ಯವಸ್ಥೆಗೆ ಅತ್ಯಂತ ಅಪಾಯಕಾರಿಯಾಗಿರುವಂತಹ ಒಂದು ಅಂಶ ನಮ್ಮ ಸಂವಿಧಾನದಲ್ಲಿದೆ. ಅದು ಸಂವಿಧಾನದ 3ನೆಯ ಪರಿಚ್ಛೇದ ಅಥವಾ 3ನೆಯ ವಿಧಿ. ಈ 3ನೆಯ ಪರಿಚ್ಛೇದ ಅಥವಾ 3ನೆಯ ವಿಧಿ ಏನು ಮಾಡ್ತಾ ಇದೆ ಅಂತಂದರೆ, ಈ 3ನೆಯ ಪರಿಚ್ಛೇದ ಅಥವಾ 3ನೇ ವಿಧಿಯಡಿ ಕೇಂದ್ರ ಸರ್ಕಾರ ಯಾವುದೇ ರಾಜ್ಯದ ಗಡಿಯನ್ನು ಬದಲಾಯಿಸುವ ಹಕ್ಕನ್ನು ಹೊಂದಿದೆ, ಹೆಸರನ್ನು ಬದಲಾಯಿಸುವ ಹಕ್ಕನ್ನು ಹೊಂದಿದೆ. ಆ ರಾಜ್ಯವನ್ನು ವಿಭಜಿಸಿ 2 ಅಥವಾ 2ಕ್ಕಿಂತ ಹೆಚ್ಚು ರಾಜ್ಯಗಳನ್ನು ಮಾಡುವ ಅವಕಾಶವನ್ನು ಹೊಂದಿದೆ. ಇದಕ್ಕೆ ಸಂಬಂಧಪಟ್ಟ ರಾಜ್ಯದ ಅನುಮತಿ ಬೇಕಾಗಿಲ್ಲ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಬಿಹಾರವನ್ನು ವಿಭಜನೆ ಮಾಡುವಂಥ ಸಮಯದಲ್ಲಿ ಬಿಹಾರ ಶಾಸಕಾಂಗದ ಅನುಮತಿಯನ್ನು ಪಡೆದುಕೊಂಡರು. ಬಿಹಾರ ಮತ್ತು ಜಾರ್ಖಂಡ್ ವಿಭಜನೆಯಾದಾಗ, ಮಧ್ಯಪ್ರದೇಶದ ವಿಭಜನೆಯಾಗಿ ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢ ಆದಾಗ ಮಧ್ಯಪ್ರದೇಶದ ಅನುಮತಿಯನ್ನು ಪಡೆದುಕೊಂಡರು. ಆದರೆ ಆಂಧ್ರ ಪ್ರದೇಶದ ವಿಭಜನೆಯನ್ನು ಮಾಡುವಂಥ ಸಮಯದಲ್ಲಿ ಸಂವಿಧಾನದ 3ನೇ ವಿಧಿಯನ್ನು ಬಳಸಿಕೊಂಡು ಆಂಧ್ರ ಪ್ರದೇಶ ವಿಧಾನಸಭೆಯ ಅನುಮೋದನೆ ಇಲ್ಲದೆ, ಒಪ್ಪಿಗೆ ಇಲ್ಲದೆ ಆಂಧ್ರ ಪ್ರದೇಶವನ್ನು ವಿಭಜನೆ ಮಾಡಿ ಆಂಧ್ರ ಮತ್ತು ತೆಲಂಗಾಣ 2 ರಾಜ್ಯಗಳನ್ನು ಮಾಡಿರೋದನ್ನು ನಾವು ಕಾಣ್ತಾ ಇದ್ದೀವಿ. ಅದೇ ವೇಳೆಗೆ ಜಮ್ಮು ಕಾಶ್ಮೀರದ ವಿಧಾನಸಭೆ ವಿಸರ್ಜಿಸಲ್ಪಟ್ಟಾಗ, ಜಮ್ಮು ಕಾಶ್ಮೀರದ ವಿಧಾನಸಭೆ ಅಸ್ತಿತ್ವದಲ್ಲಿಯೇ ಇಲ್ಲದೇ ಇದ್ದಾಗ, ಜಮ್ಮು ಕಾಶ್ಮೀರದ ರಾಜ್ಯದ ಸ್ಥಾನಮಾನವನ್ನು ಕಡಿತಗೊಳಿಸಿ ಅದನ್ನು ಒಂದು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಪರಿವರ್ತಿಸಿ ಅದನ್ನು 3 ಭಾಗಗಳಾಗಿ ವಿಭಜಿಸಿದ್ದು. ಒಂದು ಜಮ್ಮು ಕೇಂದ್ರಾಡಳಿತ ಪ್ರದೇಶ, ಇನ್ನೊಂದು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶ, ಮತ್ತೊಂದು ನಮ್ಮ ಇನ್ನೊಂದು ಪ್ರದೇಶ ಬರ್ತಾ ಇದೆಯಲ್ರಿ, 3 ಭಾಗಗಳಾಗಿ ಮಾಡ್ತಾ ಇದ್ದಾರೆ. ಈ 3 ಭಾಗಗಳಾಗಿ ಮಾಡಿದರು. ಸಾರಿ, ಅದರ ಹೆಸರು ಬರ್ತಾ ಇಲ್ಲ ನನಗೆ, ಉದಾಹರಣೆ ಕೊಡಬೇಕು ಅಂತಂದರೆ ಕೇವಲ ಬುದ್ಧಿಸ್ಟ್ ಪ್ರದೇಶ ಇದೆ, ಅದು ಚೈನಾಗೆ ಹೊಂದಿಕೊಂಡಂಥ ಪ್ರದೇಶ ಇದೆ. ಆ ಪ್ರದೇಶ ಕೂಡ ಒಂದು ಸ್ವತಂತ್ರ ಮಾಡಿಬಿಟ್ರು. ಅಲ್ಲಿ ಟಿಬೇಟಿಯನ್ ಥರದ ಜನರಿದ್ದಾರೆ.
ಇರಲಿ, ಅದು ಆಮೇಲೆ ಮತ್ತೆ ನೆನಪಾದಾಗ ನಿಮ್ಗೆ ಹೇಳ್ತೀನಿ. ಕೊನೆಗೆ ನೆನಪಾಗ್ಬೋದು, ಕ್ಲಾಸ್ ಮುಗಿಯೋವರೆಗೆ ನೆನಪಾಗ್ಬೋದು, ಹೇಳ್ತೀನಿ. ಈ ಕಾರಣಕ್ಕಾಗಿ ಈ ಸಂವಿಧಾನದ 3ನೇ ವಿಧಿ ನಮ್ಮ ಇಡೀ ಸಂಯುಕ್ತ ವ್ಯವಸ್ಥೆಗೆ ಮಾರಕವಾಗಿರೋದ್ರಿಂದ ನಮ್ಮದೊಂದು ಏಕಾತ್ಮಕ ಸರ್ಕಾರ ಅಂತ ನಾವು ಭಾಳ ಸ್ಪಷ್ಟವಾಗಿ ಹೇಳ್ಬೋದು. ಇಂಥ ಒಂದು ರಾಜ್ಯದ ಗಡಿಗಳನ್ನು ಬದಲಾಯಿಸುವುದಾಗಲಿ, ರಾಜ್ಯದ ಹೆಸರನ್ನು ಬದಲಾಯಿಸುವುದಾಗಲಿ, ರಾಜ್ಯವನ್ನು ವಿಭಜಿಸುವುದಾಗಲಿ ಅಮೇರಿಕೆ, ಸ್ವಿಟ್ಜರ್ಲ್ಯಾಂಡ್, ಆಸ್ಟ್ರೇಲಿಯಾ, ಕೆನಡಾದಂಥ ಒಕ್ಕೂಟ ರಾಷ್ಟ್ರಗಳಲ್ಲಿ ಅವಕಾಶವೇ ಇಲ್ಲ. ಆ ರಾಷ್ಟ್ರಗಳಲ್ಲಿ ರಾಜ್ಯವನ್ನು ವಿಭಜಿಸುವಂಥ, ರಾಷ್ಟ್ರದ ಗಡಿಗಳನ್ನು ಬದಲಾಯಿಸುವಂಥ, ರಾಜ್ಯದ ಹೆಸರನ್ನು ಬದಲಾಯಿಸುವಂಥ ಅಧಿಕಾರ ಕೇಂದ್ರಕ್ಕೆ ಇಲ್ಲ. ಈಗ ನಮ್ಮದನ್ನು ನಾವು ಉದಾಹರಣೆ ತೆಗೆದುಕೊಂಡ್ರೆ, ಕರ್ನಾಟಕ ಮಹಾರಾಷ್ಟ್ರದ ಮಧ್ಯ ಬೆಳಗಾವಿ ಸಮಸ್ಯೆ ಬಹಳ ಗಂಭೀರವಾಗಿತ್ತು ಒಂದು ಕಾಲದಲ್ಲಿ. ಇವತ್ತು ಅದು ತನ್ನ ಗಂಭೀರತೆಯನ್ನು ಕಳೆದುಕೊಂಡಿದೆ, ಆ ಮಾತು ಬೇರೆ. ಆದರೆ ಕೇಂದ್ರ ಸರ್ಕಾರ ಒಂದು ದಿನ ಬೆಳಗ್ಗೆ ಎದ್ದು ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಿದ್ದೋ ಅಥವಾ ಬೆಳಗಾವಿ ಗೋವಾಕ್ಕೆ ಸೇರಿದ್ದು ಅಂತ ಘೋಷಣೆ ಮಾಡಿದರೆ ರಾಜ್ಯ ಸರ್ಕಾರಗಳಿಗೆ ಏನೂ ಮಾಡಲಿಕ್ಕೆ ಅವಕಾಶ ಇಲ್ಲ, ಹೋರಾಟವನ್ನು ಮಾಡೋದು ಬಿಟ್ಟರೆ. ಕಾನೂನುಬದ್ಧವಾಗಿ ಅವರಿಗೆ ಮಾಡಲಿಕ್ಕೆ ಅವಕಾಶ ಇದೆ. ಆ ಕಾರಣಕ್ಕಾಗಿ ನಮ್ಮದೊಂದು ಏಕಾತ್ಮಕ ವ್ಯವಸ್ಥೆ ಅಂತ ಹೇಳಬೇಕಾಗ್ತಾ ಇದೆ. ಇನ್ನು 4ನೇ ಅಂಶ ಅಧಿಕಾರ ವಿಭಜನೆಯ ಸಿದ್ಧಾಂತ ಅಥವಾ ಅಧಿಕಾರ ಹಂಚಿಕೆ ಸಿದ್ಧಾಂತ. ಮೊನ್ನೆ ಅಧಿಕಾರ ಹಂಚಿಕೆಯನ್ನು ಹೇಳಬೇಕಾದ್ರೆ ನಿಮ್ಗೆ ಹೇಳಿದ್ದೆ, ಕೇಂದ್ರ ಪಟ್ಟಿಯಲ್ಲಿ 99 ವಿಷಯಗಳು, ರಾಜ್ಯ ಪಟ್ಟಿಯಲ್ಲಿ 62 ವಿಷಯಗಳು, ಸಮವರ್ತಿತ ಪಟ್ಟಿಯಲ್ಲಿ 51 ವಿಷಯಗಳು, ಇತರೆ ಪಟ್ಟಿಯಲ್ಲಿ ಉಳಿದ ವಿಷಯಗಳಿದ್ದಾವೆ ಅಂತ ಹೇಳಿದ್ದೆ. ನೋಡಿ, ರಾಷ್ಟ್ರೀಯ ಮಹತ್ವದ 99 ವಿಷಯಗಳ ಮೇಲೆ ಕೇಂದ್ರ ಸರ್ಕಾರ ಶಾಸನವನ್ನು ಮಾಡ್ತಾ ಇದೆ. ಸಮವರ್ತಿತ ಪಟ್ಟಿಯಲ್ಲಿರುವ 52 ವಿಷಯಗಳ ಮೇಲೆ ಕೇಂದ್ರ ಸರ್ಕಾರ ಶಾಸನವನ್ನು ಮಾಡ್ತಾ ಇದೆ. ಇತರೆ ಪಟ್ಟಿಯಲ್ಲಿರುವ ಎಲ್ಲ ವಿಷಯಗಳ ಮೇಲೆ ಕೇಂದ್ರ ಸರ್ಕಾರ ಶಾಸನವನ್ನು ಮಾಡ್ತಾ ಇದೆ. ರಾಜ್ಯಗಳಿಗೆ ಇರುವುದು ಕೇವಲ ಸ್ಥಳೀಯ ಮಹತ್ವದ 62 ವಿಷಯಗಳು ಮಾತ್ರ. ಇದರಿಂದ ನಮಗೇನು ಕಂಡು ಬರ್ತಾ ಇದೆ ಅಂತಂದರೆ, ನಮ್ಮ ಸಂವಿಧಾನವನ್ನು ರಚನೆ ಮಾಡುವಂಥ ಸಮಯದಲ್ಲಿ ಬಲಾಢ್ಯ ಕೇಂದ್ರ ಸರ್ಕಾರವನ್ನು ರಚನೆ ಮಾಡ್ತಾ ಇದ್ದಾರೆ, ಬಲಹೀನ ರಾಜ್ಯಗಳನ್ನು ರಚನೆ ಮಾಡ್ತಾ ಇದ್ದಾರೆ. ಸಂಯುಕ್ತ ರಾಜ್ಯ ಪದ್ಧತಿಯಲ್ಲಿ ಬಲಾಢ್ಯ ಕೇಂದ್ರ, ಬಲಹೀನ ರಾಜ್ಯಗಳು ಇರೋದಿಲ್ಲ. ಎರಡೂ ಕೂಡ ಸಮಾನ ಅಧಿಕಾರವನ್ನು ಹೊಂದಿರುವ, ಸಮಾನ ಶಕ್ತಿಯುತವಾಗಿರುವಂಥ ಘಟಕಗಳಾಗಿರ್ತವೆ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ನೀವು ಅಮೇರಿಕೆ, ಸ್ವಿಟ್ಜರ್ಲ್ಯಾಂಡ್, ಕೆನಡಾದಂಥ ರಾಷ್ಟ್ರಗಳನ್ನು ನೋಡಿದರೆ ರಾಜ್ಯಗಳಿಗೂ ಸಮಾನ ಅಧಿಕಾರಗಳಿರುವುದನ್ನು ನಾವು ಕಾಣ್ತಾ ಇದ್ದೀವಿ. ಅಫ್ಕೋರ್ಸ್ ಇಂಥ ಒಂದು ವ್ಯವಸ್ಥೆಯನ್ನು ಮಾಡಲಿಕ್ಕೆ ಮೂಲ ಕಾರಣ 1947ರಲ್ಲಿ ನಮ್ಮಲ್ಲಿದ್ದಂಥ ಒಂದು ರಾಜಕೀಯ ಸನ್ನಿವೇಶ ಅಥವಾ ಪರಿಸ್ಥಿತಿ ಅಂತ ಹೇಳ್ಬೋದು. ಆದರೆ ಇವತ್ತು ನಮ್ಮಲ್ಲಿ ಬಲಾಢ್ಯ ಕೇಂದ್ರ ಸರ್ಕಾರ ಇರೋದರಿಂದ, ಬಲಹೀನ ರಾಜ್ಯ ಸರ್ಕಾರಗಳಿರೋದ್ರಿಂದ ನಮ್ಮದೊಂದು ಏಕಾತ್ಮಕ ಸರ್ಕಾರ ಅನ್ನೋ ವಾದವನ್ನು ನಾವು ಮಂಡಿಸಬೇಕಾಗ್ತಾ ಇದೆ. ಇನ್ನು ಮುಂದಿನದು ಸಂವಿಧಾನದ 249ನೇ ವಿಧಿ. ಈ ಸಂವಿಧಾನದ 249ನೇ ವಿಧಿ ಮೊನ್ನೆ ಹೇಳಿದ್ದೀನಿ, ಮೊನ್ನೆ ಕ್ಲಾಸ್ನಾಗ ಹೇಳಿದ್ದೀನಿ, ಮತ್ತೆ ರಿಪೀಟ್ ಮಾಡ್ತೀನಿ. ಅವತ್ತು ಹೇಳಿದ್ದೆ, ಇವತ್ತು ನಾನು ಡೀಟೇಲ್ ಆಗಿ ಹೇಳ್ತೀನಿ ಅಂತೇಳಿ. ರಾಜ್ಯ ಪಟ್ಟಿಯಲ್ಲಿರುವಂಥ ವಿಷಯಗಳನ್ನು ರಾಜ್ಯಸಭೆ 2/3 ಬಹುಮತದಿಂದ ಒಂದು ಮಸೂದೆಯನ್ನು ಅಂಗೀಕರಿಸಿದ್ರೆ, ಒಂದು ಗೊತ್ತುವಳಿಯನ್ನು ಅಂಗೀಕರಿಸಿದ್ರೆ, ರಾಜ್ಯ ಪಟ್ಟಿಯಲ್ಲಿರುವ ಯಾವುದೇ ವಿಷಯವನ್ನು ಕೇಂದ್ರ ಪಟ್ಟಿಗೆ ವರ್ಗಾಯಿಸಲಿಕ್ಕೆ ಅವಕಾಶ ಇದೆ. ನೋಡ್ರಿ, ರಾಜ್ಯಗಳಿಗೆ ಮೂಲಭೂತವಾಗಿ 66 ವಿಷಯಗಳನ್ನ ಕೊಟ್ಟಿದ್ರು ಅಂತ ಹೇಳಿದೆ. ಇವತ್ತು 62 ಅದಾವೆ ಅಂತ ಹೇಳ್ತಾ ಇದ್ದೀನಿ. ಈಗಾಗಲೇ 4 ವಿಷಯಗಳು, ರಾಜ್ಯ ಪಟ್ಟಿಯಲ್ಲಿರುವ 4 ವಿಷಯಗಳು ಕೇಂದ್ರ ಪಟ್ಟಿಗೆ ಹೋಗಿದ್ದಾವೆ. ಅಂದರೆ ಯಾವುದೇ ಸನ್ನಿವೇಶದಲ್ಲಿ, ಯಾವುದೇ ಪರಿಸ್ಥಿತಿಯಲ್ಲಿ ರಾಜ್ಯ ಪಟ್ಟಿಯಲ್ಲಿರುವ ವಿಷಯಗಳನ್ನು ಕೇಂದ್ರ ಸರ್ಕಾರ ತನ್ನ ಅನುಕೂಲಕ್ಕೆ ತಕ್ಕಂತೆ, ತನ್ನ ಅವಶ್ಯಕತೆಗೆ ತಕ್ಕಂತೆ ರಾಜ್ಯಸಭೆಯಲ್ಲಿ ಒಂದು ಗೊತ್ತುವಳಿಯನ್ನು ಅಂಗೀಕರಿಸುವ ಮೂಲಕ ರಾಜ್ಯ ಪಟ್ಟಿಯಿಂದ ತೆಗೆದುಹಾಕಿ ಕೇಂದ್ರ ಪಟ್ಟಿಗೆ ವರ್ಗಾಯಿಸುವ ಅಧಿಕಾರವನ್ನು ಹೊಂದಿದೆ. ಈ ಮೂಲಕ ರಾಜ್ಯಗಳ ಅಧಿಕಾರವನ್ನು, ರಾಜ್ಯಗಳ ಶಕ್ತಿಯನ್ನು, ರಾಜ್ಯಗಳ ಸಾಮರ್ಥ್ಯವನ್ನು, ರಾಜ್ಯಗಳ ಕಾನೂನು ಮಾಡುವ ಅಧಿಕಾರವನ್ನು ಕೇಂದ್ರ ಸರ್ಕಾರ ಕಡಿಮೆ ಮಾಡ್ತಾ ಇದೆ. ಇದು ಒಂದು ಸ್ಪಷ್ಟ ಏಕಾತ್ಮ ಲಕ್ಷಣ ಅಂತ ನಾವು ಹೇಳ್ಬೋದು. ಇದು ಒಕ್ಕೂಟ ವ್ಯವಸ್ಥೆಗೆ ವಿರುದ್ಧವಾದ ಲಕ್ಷಣ ಅಂತ ನಾವುಗಳು ಹೇಳ್ಬೋದು. ಇನ್ನು ಸಂವಿಧಾನದ 171ನೇ ವಿಧಿಯೊಂದು ಬರ್ತಾ ಇದೆ. ಈ ಸಂವಿಧಾನದ 171ನೇ ವಿಧಿ ನಮಗೇನು ಹೇಳ್ತಾ ಇದೆ ಅಂತಂದರೆ, ಕೇಂದ್ರ ಸರ್ಕಾರ ರಾಜ್ಯದ ಮೇಲ್ಮನೆಯನ್ನು ರದ್ದುಪಡಿಸುವ ಅಧಿಕಾರವನ್ನು ಹೊಂದಿದೆ. ನಾವು ಈಗಾಗಲೇ ಭಾರತದ ಸಂವಿಧಾನವನ್ನು ಅಧ್ಯಯನ ಮಾಡುವಂಥ ಸಮಯದಲ್ಲಿ, ರಾಜ್ಯ ಸರ್ಕಾರವನ್ನು ಅಧ್ಯಯನ ಮಾಡುವಂಥ ಸಮಯದಲ್ಲಿ ಕರ್ನಾಟಕ, ಆಂಧ್ರ, ಬಿಹಾರ್, ಮಹಾರಾಷ್ಟ್ರ
ಈ ರಾಜ್ಯಗಳನ್ನು ಹೊರತುಪಡಿಸಿದರೆ ಕೇವಲ ಇವತ್ತು 5 ರಾಜ್ಯಗಳಲ್ಲಿ ಮೇಲ್ಮನೆ ಇದೆ. ಈ 5 ರಾಜ್ಯಗಳನ್ನು ಹೊರತುಪಡಿಸಿದರೆ ಉಳಿದೆಲ್ಲ ರಾಜ್ಯಗಳಲ್ಲಿ ಏಕಾತ್ಮಕ ವ್ಯವಸ್ಥೆ, ಏಕಸದನ ಶಾಸಕಾಂಗವಿದೆ. ಉಳಿದೆಲ್ಲ ರಾಜ್ಯಗಳಲ್ಲಿ ಏಕಸದನ ಶಾಸಕಾಂಗವಿದೆ. ಈ ರಾಜ್ಯಗಳಲ್ಲಿ ಮೇಲ್ಮನೆಯನ್ನು ಸಂವಿಧಾನದ 171ನೇ ವಿಧಿಯ ಪ್ರಕಾರ, ಸಂವಿಧಾನದ 171ನೇ ವಿಧಿಯ ಪ್ರಕಾರ ರದ್ದುಗೊಳಿಸಿ ಆ ರಾಜ್ಯಗಳ ಶಾಸಕಾಂಗದ ಅಧಿಕಾರಗಳನ್ನು ಕೂಡ, ಅಲ್ಲಿದ್ದ ದ್ವಿಸದನ ಶಾಸಕಾಂಗವನ್ನು ಕೂಡ ಬದಲಾಯಿಸಿ ಏಕಸದನ ಶಾಸಕಾಂಗ ವ್ಯವಸ್ಥೆಯನ್ನು ರೂಪಿಸಿರುವುದನ್ನು ನಾವು ಕಾಣ್ತಾ ಇದ್ದೀವಿ. ಅಂದರೆ ತಮ್ಮ ಮೇಲ್ಮನೆಯನ್ನು, ಒಂದು ರಾಜ್ಯದ ಮೇಲ್ಮನೆಯನ್ನು ಮುಂದುವರಿಸಿಕೊಂಡು ಹೋಗುವುದು ಅಥವಾ ರದ್ದು ಮಾಡುವ ಅಧಿಕಾರವನ್ನು ಕೇಂದ್ರ ಹೊಂದಿದೆ ಅಂತ ಹೇಳ್ಬೋದು. ಆದರೆ ಇಲ್ಲಿ ರಾಜ್ಯ ಒಂದು ಗೊತ್ತುವಳಿಯನ್ನು ಅಂಗೀಕರಿಸಿ ಕೇಂದ್ರಕ್ಕೆ ಕಳಿಸಬೇಕಾಗ್ತದೆ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಇನ್ನು ಮುಂದಿನದನ್ನು ನಾವು ನೋಡ್ಬೇಕಂತಂದರೆ ಈ ರಾಜ್ಯಸಭೆಗೆ ನಾನು ಮತ್ತೆ ಬರ್ತಾ ಇದ್ದೀನಿ. ರಾಜ್ಯಸಭೆ ಯಾಕಂದರೆ ಆರ್ಟಿಕಲ್ 240 ಇಲ್ಲೇ ಹೇಳಿದೆ, ಆರ್ಟಿಕಲ್ 171 ಹೇಳಿದ್ದೀನಿ. ಇಲ್ಲಿ ಮತ್ತೊಂದು ಬರ್ತಾ ಇದೆ, ರಾಜ್ಯಗಳಿಗೆ ಸಮಾನ ಪ್ರತಿನಿಧಿತ್ವವನ್ನು ನೀಡಿಲ್ಲ. ಅಮೆರಿಕ, ಸ್ವಿಟ್ಜರ್ಲ್ಯಾಂಡ್ದಂಥ ರಾಷ್ಟ್ರಗಳ ಒಕ್ಕೂಟ ವ್ಯವಸ್ಥೆಗೆ ನಮ್ಮ ಒಕ್ಕೂಟವನ್ನು ಹೋಲಿಸಿದರೆ ಅಮೆರಿಕ ಮತ್ತು ಸ್ವಿಟ್ಜರ್ಲ್ಯಾಂಡ್ದಲ್ಲಿ ಪ್ರತಿಯೊಂದು ರಾಜ್ಯಕ್ಕೆ 2 ಪ್ರತಿನಿಧಿಗಳು ಇರ್ತಾರೆ ಮೇಲ್ಮನೆಗೆ. ಮೇಲ್ಮನೆಯಲ್ಲಿ ಪ್ರತಿ ರಾಜ್ಯ 2 ಪ್ರತಿನಿಧಿಗಳನ್ನ ಕಳಿಸಿಕೊಡ್ತಾ ಇದೆ. ಆ ರಾಜ್ಯದ ಭೌಗೋಳಿಕ ಗಾತ್ರ, ಜನಸಂಖ್ಯೆ ಯಾವುದನ್ನೂ ಗಣನೆಗೆ ತೆಗೆದುಕೊಳ್ಳದೆ ಎಲ್ಲ ರಾಜ್ಯಗಳಿಗೆ ಸಮಾನ ಪ್ರತಿನಿಧಿತ್ವವನ್ನು ಅಮೆರಿಕ ಮತ್ತು ಸ್ವಿಟ್ಜರ್ಲ್ಯಾಂಡ್ನಲ್ಲಿ ನೀಡಿರುವುದನ್ನು ನಾವು ಕಾಣ್ತಾ ಇದ್ದೀವಿ. ಸಾಮಾನ್ಯವಾಗಿ ಎಲ್ಲ ಸಂಯುಕ್ತ ರಾಜ್ಯಗಳಲ್ಲಿ ಅಥವಾ ಒಕ್ಕೂಟ ವ್ಯವಸ್ಥೆಯಲ್ಲಿ ಇದನ್ನು ಕಾಣ್ತೀವಿ. ದುರ್ದೈವ ಅಂದರೆ ಭಾರತದಲ್ಲಿ ಇದು ಇಲ್ಲ. ಭಾರತದ ಮೇಲ್ಮನೆಯಾದಂಥ ರಾಜ್ಯಸಭೆಯಲ್ಲಿ ರಾಜ್ಯಗಳಿಗೆ ಸಮಾನ ಪ್ರಾತಿನಿಧಿತ್ವ ಸಿಕ್ಕಿಲ್ಲ ಅಂತ ಹೇಳ್ತೀವಿ ನಾವು. ನಾನು ಮೊನ್ನೆ ಕ್ಲಾಸ್ನಲ್ಲಿ ನಿಮ್ಗೆ ಹೇಳಿದೆ, ಗೋವಾದಿಂದ ಒಬ್ಬರು ಆಯ್ಕೆ ಆಗ್ತಾ ಇದ್ದಾರೆ, ಕರ್ನಾಟಕದಿಂದ 12 ಜನ ಆಯ್ಕೆ ಆಗ್ತಾ ಇದ್ದಾರೆ, ಮಹಾರಾಷ್ಟ್ರದಿಂದ 18 ಜನ ಆಯ್ಕೆ ಆಗ್ತಾ ಇದ್ದಾರೆ, ಉತ್ತರ ಪ್ರದೇಶದಿಂದ 25 ಜನ ಆಯ್ಕೆ ಆಗ್ತಾ ಇದ್ದಾರೆ. ಇವತ್ತು ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಸಮಸ್ಯೆ ಬಂದಾಗ ರಾಜ್ಯಸಭೆಯಲ್ಲಿ ಆ 18 ಸದಸ್ಯರನ್ನು ಕರ್ನಾಟಕದ 12 ಸದಸ್ಯರು ಎದುರಿಸುವುದು ಬಹಳ ಕಷ್ಟಕರವಾಗ್ತಾ ಇದೆ. ಅದರಲ್ಲಿಯೂ ನಮ್ಮ ದುರ್ದೈವ ಅಂತಂದರೆ ನಮ್ಮ ರಾಜ್ಯದ ಪ್ರತಿನಿಧಿಗಳು, ಅವರು ಯಾವುದೇ ಪಕ್ಷಕ್ಕೆ ಸೇರಿಲ್ಲ, ಯಾವುದೇ ಪಕ್ಷದ ಪರ ವಿರುದ್ಧ ಮಾತಾಡೋದಿಲ್ಲ, ಇವರು ಪಕ್ಷಾಧಾರಿತ ಮಾತಾಡ್ತಾರೆ ವಿನಃ ರಾಜ್ಯದ ಹಿತಾಸಕ್ತಿಯ ಪರವಾಗಿ, ರಾಜ್ಯದ ಜನತೆಯ ಪರವಾಗಿ ಮಾತನಾಡುವುದಿಲ್ಲ. ಅದು ನಮ್ಮ ದೊಡ್ಡ ದುರ್ದೈವ. ಅದು ನಮ್ಮ ಸಂಯುಕ್ತ ವ್ಯವಸ್ಥೆಗೆ ಮಾರಕವಾಗಿರುವಂತಹ ಒಂದು ಲಕ್ಷಣ, ನಮ್ಮ ಸಂಯುಕ್ತ ವ್ಯವಸ್ಥೆಗೆ ಅತ್ಯಂತ ಅಪಾಯಕಾರಿಯಾಗಿರುವಂಥ ಒಂದು ಲಕ್ಷಣ ಅಂತ ಹೇಳೋದು. ಇದು ನಮ್ಮ ಭಾಳ ದುಃಖ ಮತ್ತು ಖೇದದ ವಿಷಯ. ಯಾಕಂದರೆ ನಮ್ಮ ಪ್ರತಿನಿಧಿಗಳು ಮೇಲ್ಮನೆಯಲ್ಲಿ, ನಮ್ಮ ರಾಜ್ಯದ ಪ್ರತಿನಿಧಿಗಳು ನಮ್ಮ ರಾಜ್ಯದ ವಾದವನ್ನು ಮಂಡಿಸದೆ ತಮ್ಮ ಪಕ್ಷದ ವಾದವನ್ನು ಮಂಡಿಸುವುದು ಇವತ್ತು ಸಾಮಾನ್ಯ ಆಗ್ತಾ ಇದೆ. ಆದರೆ ತಮಿಳುನಾಡಿನಂಥ ರಾಜ್ಯಗಳು ಇದಕ್ಕೆ ಅಪವಾದ ಅಂತ ಹೇಳ್ಬೋದು. ಕಾವೇರಿ ವಿಷಯ ಬಂದಾಗ ತಮಿಳುನಾಡಿನ ಎಲ್ಲ ಸದಸ್ಯರು, ಮೇಲ್ಮನೆಯ ಸದಸ್ಯರು ಒಂದಾಗ್ತಾರೆ. ಕರ್ನಾಟಕದವರು ಮಾತ್ರ ಇವತ್ತಿಗೂ ಒಂದಾದ ಉದಾಹರಣೆಯನ್ನು ನಾವು ಕಂಡಿಲ್ಲ. ಇದೇ ಪರಿಸ್ಥಿತಿ ಎಲ್ಲ ರಾಜ್ಯಗಳಲ್ಲಿದೆ. ಆ ಕಾರಣದಿಂದ ಮೇಲ್ಮನೆಯಲ್ಲಿ ಸಮಾನ ಪ್ರಾತಿನಿಧ್ಯ ಇಲ್ಲದೇ ಇರುವುದರಿಂದ ನಮ್ಮದೊಂದು ಒಕ್ಕೂಟ ವ್ಯವಸ್ಥೆ ಅಲ್ಲ, ಏಕಾತ್ಮಕ ವ್ಯವಸ್ಥೆ ಅನ್ನುವ ವಾದವನ್ನು ಇಲ್ಲಿ ಕಾಣ್ತಾ ಇದ್ದೀವಿ. ಇನ್ನು ಮುಂದಿನದು ಚುನಾವಣಾ ಆಯೋಗ. ಇಡೀ ರಾಷ್ಟ್ರಕ್ಕೆ ಒಂದೇ ಚುನಾವಣಾ ಆಯೋಗ ಇದೆ. ಈ ಚುನಾವಣಾ ಆಯೋಗ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ರಾಷ್ಟ್ರಪತಿಯವರೆಗಿನ ಎಲ್ಲ ಚುನಾವಣೆಗಳನ್ನು ನಡೆಸ್ತಾ ಇದೆ. ಆದರೆ ಆಯಾ ರಾಜ್ಯಗಳಲ್ಲಿಯ ರಾಜಕೀಯ ವಾತಾವರಣವಿರಬಹುದು, ಹವಾಗುಣ ಇರಬಹುದು, ಹಬ್ಬ ಸಂಭ್ರಮಗಳಿರಬಹುದು, ಅವುಗಳನ್ನು ಗಣನೆಗೆ ತೆಗೆದುಕೊಳ್ಳದೆ ಇಡೀ ರಾಷ್ಟ್ರದಲ್ಲಿಯೇ ಚುನಾವಣಾ ದಿನಾಂಕವನ್ನು ಕೇಂದ್ರ ಚುನಾವಣಾ ಆಯೋಗ ನಿರ್ಧರಿಸ್ತಾ ಇದೆ. ಆ ಪ್ರಕಾರ ಆ ರಾಜ್ಯದಲ್ಲಿ ಚುನಾವಣೆಗಳಾಗಬೇಕು. ಇಲ್ಲೊಂದು ಉದಾಹರಣೆ ಕೊಡಬೇಕಂತಂದರೆ, ಈ ಹಿಂದಿನ ಮಹಾರಾಷ್ಟ್ರದ ಚುನಾವಣೆಯಲ್ಲಿ ಉದ್ಧವ್ ಠಾಕ್ರೆ ಮುಖ್ಯಮಂತ್ರಿಯವರಾದಾಗಲ್ಲ, ನಮ್ಮ ದೇವೇಂದ್ರ ಫಡ್ನವೀಸ್ ಅವರು ಮುಖ್ಯಮಂತ್ರಿ ಆದಂಥ ಸಮಯದಲ್ಲಿ ಮಹಾರಾಷ್ಟ್ರದಲ್ಲಿ ಚುನಾವಣೆ ಆಯಿತು ವಿಧಾನಸಭೆಗೆ. BJP ಮತ್ತು ಶಿವಸೇನಾ ಆ ಬಾರಿ ಅಧಿಕಾರಕ್ಕೆ ಬಂತು. ಆವಾಗ ನಡೆಸಿದಂಥ ಚುನಾವಣೆಯ ಡೇಟ್ ಫಿಕ್ಸ್ ಮಾಡಿದ್ರಲ್ಲ, ಮಹಾರಾಷ್ಟ್ರದಲ್ಲಿ ಆವತ್ತು ಮಹಾನವಮಿ ಇತ್ತು. ಮಹಾಲಯ ಅಮಾವಾಸ್ಯೆ, ಮಹಾನವಮಿ ಒಂದು ಹಬ್ಬ ಇತ್ತು. ರಾಜ್ಯದ ಹಬ್ಬ ಅವತ್ತಿದ್ದ ದಿನ ಅಲ್ಲಿ ಮತದಾನ. ಎಷ್ಟು ಜನ ಮತದಾರರು ಮತದಾನಕ್ಕೆ ಹೋಗ್ತಾರೆ? ತಮ್ಮ ಮನೆಯ ಹಬ್ಬವನ್ನು ಬಿಟ್ಟುಕೊಟ್ಟು, ತಮ್ಮ ಮನೆಯ ಸಾಂಸ್ಕೃತಿಕ ಆಚರಣೆಗಳನ್ನು ಬಿಟ್ಟುಕೊಟ್ಟು. ಇದರಿಂದ ಏನಾಗ್ತಾ ಇದೆ ಅಂತಂದರೆ, ಮತದಾನ ಕಡಿಮೆ ಆಗ್ತಾ ಇದೆ, ಅನರ್ಹರು ಆಯ್ಕೆ ಆಗ್ತಾ ಇದ್ದಾರೆ, ಅಸಮರ್ಥ ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇದೆ.
ಆ ಕಾರಣದಿಂದ ಒಂದೇ ಚುನಾವಣಾ ಆಯೋಗ ಇರುವುದರಿಂದ ನಮ್ಮದೊಂದು ಏಕಾತ್ಮಕ ವ್ಯವಸ್ಥೆ ಅನ್ನೋ ಒಂದು ಟೀಕೆಯನ್ನು ನಾವು ಕಾಣ್ತಾ ಇದ್ದೀವಿ. ಇನ್ನು ನಮ್ಮಲ್ಲಿ ಮುಂದಿನ ಲಕ್ಷಣ ಏನಪ್ಪ ಅಂದರೆ ಒಂದೇ ನ್ಯಾಯಾಂಗ ವ್ಯವಸ್ಥೆ. ನೋಡ್ರಿ, ಅಮೇರಿಕೆಯಲ್ಲಿ 2 ನ್ಯಾಯಾಂಗ ವ್ಯವಸ್ಥೆಗಳದ್ದು, ಒಂದು ಫೆಡರಲ್ ಕೋರ್ಟ್, ಸ್ಟೇಟ್ ಕೋರ್ಟ್ಸ್ ಅಂತ ಕರೀತಾರೆ ಅವರು. ಕೇಂದ್ರ ನ್ಯಾಯಾಂಗ ವ್ಯವಸ್ಥೆ, ರಾಜ್ಯ ನ್ಯಾಯಾಂಗ ವ್ಯವಸ್ಥೆ ಬೇರೆ ಬೇರೆ ಆಗಿದೆ. ದುರ್ದೈವವಶಾತ್ ಭಾರತದಲ್ಲಿ ಒಂದೇ ನ್ಯಾಯಾಂಗ ವ್ಯವಸ್ಥೆ ಇದ್ದು ಈ ಇಡೀ ನ್ಯಾಯಾಂಗ ವ್ಯವಸ್ಥೆ ಇಡೀ ರಾಷ್ಟ್ರಕ್ಕೆ ಅನ್ವಯವಾಗ್ತಾ ಇದೆ. ರಾಜ್ಯದಲ್ಲಿಯ ನ್ಯಾಯಾಧೀಶರನ್ನು ಇವತ್ತು ಕರ್ನಾಟಕದ ಮುಖ್ಯ ನ್ಯಾಯಮೂರ್ತಿ ಓಕಾದಾರೆ, ಅವ್ರ ಕನ್ನಡ ಬರುತ್ತೆ. ಕನ್ನಡದಲ್ಲಿ ವಾದ ವಿವಾದ ನಡೆದರೆ, ಕನ್ನಡದಲ್ಲಿ ಹೈಕೋರ್ಟಿನಲ್ಲಿ ವಾದ ವಿವಾದ ನಡೆದರೆ ಅವರಿಗೆ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಇದೆಯೇ? ಯಾವುದೋ ರಾಜ್ಯದ ಒಬ್ಬ ಮುಖ್ಯಸ್ಥರು ನಮ್ಮ ರಾಜ್ಯದ ಯಾವುದೋ ರಾಜ್ಯದ ಒಬ್ಬ ನಾಗರಿಕ ನಮ್ಮ ರಾಜ್ಯದ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾಗ್ತಾ ಇದ್ದಾರೆ, ಮುಖ್ಯ ನ್ಯಾಯಮೂರ್ತಿಗಳಾಗ್ತಾ ಇದ್ದಾರೆ. ಅವರಿಗೆ ನಮ್ಮ ಸಂಸ್ಕೃತಿ, ನಮ್ಮ ಭಾಷೆ, ನಮ್ಮ ವ್ಯವಸ್ಥೆ ಅರಿವಿರೋದಿಲ್ಲ. ಈ ಮೂಲಕ ಏಕ ನ್ಯಾಯಾಂಗ ವ್ಯವಸ್ಥೆಯನ್ನು ರೂಪಿಸಿ ನಮ್ಮದು ಒಂದು ಒಕ್ಕೂಟ ವ್ಯವಸ್ಥೆಯ ಬದಲಾಗಿ ಏಕಾತ್ಮಕ ವ್ಯವಸ್ಥೆಯನ್ನು ರೂಪಿಸಿದ್ದಾರೆ ಅನ್ನುವ ವಾದವನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಇನ್ನು ಇನ್ನೊಂದು ಗವರ್ನರ್, ಓ ಮೈ ಗಾಡ್, ಈ ಗವರ್ನರ್ ಬಗ್ಗೆ ಬಹುಶಃ ನಾನು ಎಷ್ಟು ಹೇಳಿದರೂ ಕಡಿಮೆ ಅನ್ನಿಸ್ತದೆ. ರಾಜ್ಯಪಾಲರು ಅಂತ ಕರಿತೀವಿ ನಾವು. ಸಂವಿಧಾನದ 155ನೇ ವಿಧಿಯಡಿ, ಸಂವಿಧಾನದ 155ನೇ ವಿಧಿಯಡಿ ಆಯಾ ರಾಜ್ಯದ ಸಂವಿಧಾನಾತ್ಮಕ ಮುಖ್ಯಸ್ಥರನ್ನ ಕೇಂದ್ರ ಸರ್ಕಾರ ನೇಮಿಸ್ತಾ ಇದೆ. ಆಯಾ ರಾಜ್ಯದ ರಾಜ್ಯಪಾಲರನ್ನ ಕೇಂದ್ರ ಸರ್ಕಾರ ನೇಮಿಸ್ತಾ ಇದೆ. ಇವರು ಆ ರಾಜ್ಯಕ್ಕೆ ಸೇರಿದವರಲ್ಲ, ಆದರೆ ಆ ರಾಜ್ಯದ ಸಂವಿಧಾನಾತ್ಮಕ ಮುಖ್ಯಸ್ಥರು. ಆ ರಾಜ್ಯದ ಸಂವಿಧಾನಾತ್ಮಕ ಮುಖ್ಯಸ್ಥರಾಗಿರುವಂತಹ ಒಬ್ಬ ವ್ಯಕ್ತಿಗೆ ಆ ರಾಜ್ಯದ ಸಂಸ್ಕೃತಿಯಾಗಲಿ, ಆ ರಾಜ್ಯದ ಭೌಗೋಳಿಕ ಪರಿಸ್ಥಿತಿಯಾಗಲಿ, ಆ ಭಾಷೆಯಾಗಲಿ, ಆ ರಾಜ್ಯದ ಭಾಷೆಯಾಗಲಿ ಅದರ ಅರಿವಿರುವುದಿಲ್ಲ. ಅಂಥವರನ್ನ ಒಂದು ರಾಜ್ಯದ ರಾಜ್ಯಪಾಲರಾಗಿ ನೇಮಕ ಮಾಡಿದರೆ ಎಂಥ ಒಂದು ಸನ್ನಿವೇಶ ನಿರ್ಮಾಣ ಆಗ್ತಾ ಇದೆ ಅನ್ನೋದು ವಿಚಾರ ಮಾಡ್ರಿ. ಅದ್ರ ಜೊತೆಗೆ ದುರ್ದೈವ ಏನಂತಂದರೆ, ನಾನು ಹೆಸರು ತಗೊಳ್ಳೋದಿಲ್ಲ, ನಮ್ಮ ರಾಜ್ಯದ ಹಿಂದಿನ ರಾಜ್ಯಪಾಲರಾಗಿದ್ದಂಥವರು ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದಾಗ ನಮ್ಮಲ್ಲೊಬ್ಬರು ರಾಜ್ಯಪಾಲರಿದ್ದರು. ಅವರು ಸ್ಪಷ್ಟವಾಗಿ ಹೇಳ್ತಾರೆ, ನಾನು ಕೇಂದ್ರದ ದಲ್ಲಾಳಿ, ನಾನು ಕಾಂಗ್ರೆಸ್ನ ದಲ್ಲಾಳಿ ಅಂತ ಹೇಳ್ತಾರೆ. ಕೇಂದ್ರ ಸರ್ಕಾರದ ಏಜೆಂಟರಂತೆ ಕಾರ್ಯನಿರ್ವಹಿಸುವುದನ್ನು ನಾವು ಕಾಣ್ತಾ ಇದ್ದೀವಿ. ಅವರಿಗೆ ಸಂವಿಧಾನಾತ್ಮಕ ಅಧಿಕಾರಗಳಿರೋದ್ರಿಂದ ಅವರು ರಾಜ್ಯದ ಸಂವಿಧಾನದ ರಕ್ಷಣೆ ಮಾಡುವುದರ ಬದಲಾಗಿ ರಾಜ್ಯ ಸರ್ಕಾರದ ಆಡಳಿತಾತ್ಮಕ ಬೆಂಬಲವನ್ನು ನೀಡುವುದರ ಬದಲಾಗಿ ರಾಜ್ಯದಲ್ಲಿ ಒಳ್ಳೆಯ ಆಡಳಿತ ತರುವ ನಿಟ್ಟಿನಲ್ಲಿ ಪ್ರಯತ್ನಿಸುವುದರ ಬದಲಾಗಿ ರಾಜ್ಯದಲ್ಲಿ ವಿರೋಧಿ ಪಕ್ಷದ ಸರ್ಕಾರ ಇದ್ದರೆ ಅಂಥ ಒಂದು ಸರ್ಕಾರದ ಹೆಸರನ್ನು ಕೆಡಿಸಲಿಕ್ಕೆ, ಅಂಥ ಒಂದು ಸರ್ಕಾರಕ್ಕೆ ಆಡಳಿತಾತ್ಮಕ ತೊಂದರೆಯನ್ನು ಕೊಡಲಿಕ್ಕೆ ಪ್ರಯತ್ನ ಪಟ್ಟಂಥ, ಶ್ರಮಿಸಿದಂಥ, ಆ ನಿಟ್ಟಿನಲ್ಲಿ ಯಶಸ್ವಿಯಾದಂಥ ಸಾಕಷ್ಟು ರಾಜ್ಯಪಾಲರನ್ನು ನಾವು ಕಾಣ್ತಾ ಇದ್ದೀವಿ. ನೀವು ಅಮೇರಿಕೆಗೆ ಹೋದರೆ ಆ ರಾಜ್ಯದ ರಾಜ್ಯಪಾಲರನ್ನು ಅಲ್ಲಿಯ ಜನ ಆಯ್ಕೆ ಮಾಡ್ತಾರೆ. ಆ ರಾಜ್ಯದ ರಾಜ್ಯಪಾಲ ಆ ರಾಜ್ಯಕ್ಕೆ ಸೇರಿದವನಾಗಿರ್ತಾ ಇದ್ದಾನೆ. ಆ ರಾಜ್ಯದ ಭೌಗೋಳಿಕ ಪರಿಸ್ಥಿತಿ ಅರಿವು ಅವನಿಗಿರ್ತಾ ಇದೆ, ರಾಜಕೀಯ ತಿಳುವಳಿಕೆ ಅವನಿಗಿರ್ತಾ ಇದೆ. ಆದರೆ ದುರ್ದೈವ, ಭಾರತದಲ್ಲಿ ಅಂಥ ಒಂದು ವ್ಯವಸ್ಥೆ ಇಲ್ಲ. ಕೇಂದ್ರ ಸರ್ಕಾರ ನಮ್ಮ ಸಂವಿಧಾನಾತ್ಮಕ ಮುಖ್ಯಸ್ಥನನ್ನು ನಮ್ಮ ಮೇಲೆ ಹೇರ್ತಾ ಇದೆ. ಈ ಸಂವಿಧಾನಾತ್ಮಕ ಮುಖ್ಯಸ್ಥನನ್ನು ನಮ್ಮ ಮೇಲೆ ಹೇರುವ ಮೂಲಕ ನಮ್ಮ ಒಕ್ಕೂಟ ವ್ಯವಸ್ಥೆಯನ್ನು ಏಕಾತ್ಮಕ ವ್ಯವಸ್ಥೆಯಾಗಿ ಪರಿವರ್ತಿಸ್ತಾ ಇದೆ ಅನ್ನುವ ವಾದವನ್ನು ನಾವುಗಳಲ್ಲಿ ಕಾಣಬಹುದು. ತದನಂತರ ಈ ತುರ್ತು ಪರಿಸ್ಥಿತಿಗಳು ಸಂವಿಧಾನದ 352, 356, 360ನೇ ವಿಧಿಯಡಿಯಲ್ಲಿ 3 ತುರ್ತು ಪರಿಸ್ಥಿತಿಗಳು ನಮ್ಮಲ್ಲಿ ಬರ್ತಾ ಇದ್ದಾವೆ. ಈ ತುರ್ತು ಪರಿಸ್ಥಿತಿಗಳಲ್ಲಿ ಸಂವಿಧಾನದ 352ನೇ ವಿಧಿಯಡಿ ಕೇಂದ್ರ ಸರ್ಕಾರ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದರೆ, ನಮಗೆ ಡಾಕ್ಟರ್ ಅಂಬೇಡ್ಕರ್ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ತುರ್ತು ಪರಿಸ್ಥಿತಿಯ ಸಮಯದಲ್ಲಿ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ನಮ್ಮದು ಒಂದು ಸಂಪೂರ್ಣ ಏಕಾತ್ಮಕ ವ್ಯವಸ್ಥೆಯಾಗಿ ಪರಿವರ್ತನೆಯಾಗ್ತಾ ಇದೆ. ಯಾಕೆಂದರೆ
ರಾಜ್ಯ ಸರ್ಕಾರಗಳು ತಮ್ಮ ಅಧಿಕಾರಗಳನ್ನು ಕಳೆದುಕೊಳ್ತಾ ಇದ್ದಾವೆ, ಪ್ರಜೆಗಳು ತಮ್ಮ ಹಕ್ಕುಗಳನ್ನು ಕಳೆದುಕೊಳ್ತಾ ಇದ್ದಾರೆ. ರಾಜ್ಯ ಸರ್ಕಾರಗಳಿಗೆ ಯಾವುದೇ ಶಾಸನಗಳನ್ನು ಮಾಡುವ, ಯೋಜನೆಗಳನ್ನು ಕೈಗೆತ್ತಿಕೊಳ್ಳುವ, ನಿರ್ಣಯಗಳನ್ನು ತೆಗೆದುಕೊಳ್ಳುವ ಅಧಿಕಾರ ಇಲ್ಲ. ಎಲ್ಲದಕ್ಕೂ ಕೇಂದ್ರವನ್ನು ಅವಲಂಬಿಸಬೇಕಾಗ್ತಾ ಇದೆ. ಆ ಕಾರಣಕ್ಕಾಗಿ ಅಂಬೇಡ್ಕರ್ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಮ್ಮದೊಂದು ಏಕಾತ್ಮಕ ವ್ಯವಸ್ಥೆಯಾಗಿ ಪರಿವರ್ತನೆ ಹೊಂದ್ತಾ ಇದೆ. ಆ ಕಾರಣದಿಂದ ಜಗತ್ತಿನ ಬೇರೆ ಯಾವುದೇ ರಾಷ್ಟ್ರದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಹೇರಿದಾಗ ರಾಜ್ಯ ಸರ್ಕಾರಗಳ ಅಧಿಕಾರವನ್ನು ಮೊಟಕುಗೊಳಿಸುವುದಿಲ್ಲ. ಅದನ್ನು ನಾವು ನೆನಪಿಟ್ಕೊಳ್ಬೇಕು. ಈ ಸಂವಿಧಾನದ 352ನೇ ವಿಧಿ ನಮ್ಮ ಸಂಯುಕ್ತ ವ್ಯವಸ್ಥೆಯನ್ನು ಏಕಾತ್ಮಕ ವ್ಯವಸ್ಥೆಯಾಗಿ ಪರಿವರ್ತಿಸ್ತಾ ಇದೆ ಅಂತ ನಾವು ಸ್ಪಷ್ಟವಾಗಿ ಹೇಳ್ಬೋದು. ಇನ್ನು ಸಂವಿಧಾನದ 356ನೇ ವಿಧಿ, ಇದಂತೂ ರಾಜ್ಯ ಸರ್ಕಾರಕ್ಕೆ ಅತ್ಯಂತ ಅಪಾಯಕಾರಿಯಾದ ವಿಧಿ. ಇದರ ಬಗ್ಗೆ ನಾವು ಸ್ಪೆಷಲ್ ಚರ್ಚೆ ಮಾಡಬೇಕು. ಮುಂದಿನ ಕ್ಲಾಸ್ನಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. 1 ಅವರ್ ಲೆಕ್ಚರ್ ಹತ್ರ ಮೇಲೆ ಆಗ್ತಾ ಇದೆ. ಸಂವಿಧಾನದ 356ನೇ ವಿಧಿ ಎಷ್ಟು ದುರುಪಯೋಗವಾಗಿದೆ ಅಂತಂದರೆ, ಕೇಂದ್ರದಲ್ಲಿ ಒಂದು ಸರ್ಕಾರ, ರಾಜ್ಯದಲ್ಲಿ ಒಂದು ಸರ್ಕಾರ ಇದ್ದರೆ ಸಾರಾಸಗಟಾಗಿ ರಾಜ್ಯ ಸರ್ಕಾರಗಳನ್ನು ವಿಸರ್ಜನೆ ಮಾಡಿ ರಾಷ್ಟ್ರಪತಿಯ ಆಡಳಿತವನ್ನು ರಾಜ್ಯಗಳಲ್ಲಿ 356ನೇ ವಿಧಿಯಡಿಯಲ್ಲಿ ಹೇರಿದ್ದನ್ನು ನಾವು ಕಾಣ್ತಾ ಇದ್ದೀವಿ. ಸಂವಿಧಾನದ 356ನೇ ವಿಧಿ ವಿರೋಧಿ ಪಕ್ಷದ ಸರ್ಕಾರಗಳನ್ನು ಸದೆಬಡಿಯಲು ಸೇರಿಸಿದಂಥ ವಿಧಿ ಎನ್ನುವ ವಾದವನ್ನು ಮಂಡಿಸೋರಿದ್ದಾರೆ. ಈ ಸಂವಿಧಾನದ 356ನೇ ವಿಧಿಯ ದುರುಪಯೋಗವಾದಷ್ಟು ಸುದೈವ ಬೊಮ್ಮಾಯಿ ಕೇಸ್ ಬರ್ತಾ ಇದೆ. SR ಬೊಮ್ಮಾಯಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತ ಒಂದು ಕೇಸ್ ಬರ್ತಾ ಇದೆ. ಆ ಕೇಸ್ ಆದ ನಂತರ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಬರ್ತಾ ಇದೆ. ಇನ್ನು ಮುಂದೆ 356ನೇ ವಿಧಿಯ ಬಳಕೆಯಾಗಬೇಕಾದ್ರೆ ಬೊಮ್ಮಾಯಿ ಕೇಸನ್ನು ಆಧಾರವಾಗಿಟ್ಕೊಂಡು ಅದನ್ನು ಬಳಕೆ ಮಾಡಬೇಕು ಅಂತೇಳಿ, ಅಲ್ಲಿಂದ ಈ 356ನೇ ವಿಧಿಯ ದುರ್ಬಳಕೆ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿದೆ ಅಥವಾ ಸಂವಿಧಾನಾತ್ಮಕವಾಗಿ ಬಳಕೆಯಾಗ್ತಾ ಇದೆ ಅಂತ ನಾವುಗಳು ಹೇಳ್ಬೋದು. ಇಲ್ಲದೆ ಹೋದರೆ ಯಾವ್ಯಾವುದೋ ಕಾರಣಗಳಿಗಾಗಿ, ರಾಜಕೀಯ ದುರುದ್ದೇಶಕ್ಕಾಗಿ, ತಮ್ಮ ಸ್ವಾರ್ಥಕ್ಕಾಗಿ ಸಂವಿಧಾನದ 356ನೇ ವಿಧಿಯನ್ನು ಉಪಯೋಗ ಮಾಡಿ ರಾಜ್ಯದಲ್ಲಿ ಜನರಿಂದ ಆಯ್ಕೆಯಾದ ಜನಪ್ರಿಯ ಸರ್ಕಾರವನ್ನು, ರಾಜ್ಯದಲ್ಲಿ ಜನರಿಂದ ಆಯ್ಕೆಯಾದಂಥ ಜನಪ್ರಿಯ ಸರ್ಕಾರವನ್ನು ಕಿತ್ತೊಗೆದು ಕೇಂದ್ರದ ಆಡಳಿತವನ್ನು ಹೇರಿ, ಕೇಂದ್ರದ ಶಾಸನಗಳು, ಕೇಂದ್ರದ ಆ ರಾಜ್ಯಕ್ಕೆ ಬಜೆಟನ್ನು ಕೂಡ ಕೇಂದ್ರ ಅಂಗೀಕರಿಸುವಂಥ ಒಂದು ವ್ಯವಸ್ಥೆ ನಮ್ಮಲ್ಲಿದೆ. ಇದು ಜಗತ್ತಿನ ಯಾವುದೇ ಬೇರೆ ಒಕ್ಕೂಟ ವ್ಯವಸ್ಥೆಯಲ್ಲಿಲ್ಲ. ಆ ಕಾರಣದಿಂದ ನಮ್ಮದೊಂದು ಏಕಾತ್ಮಕ ವ್ಯವಸ್ಥೆ, ಸಂಯುಕ್ತ ವ್ಯವಸ್ಥೆ ಅಲ್ಲ ಅನ್ನೋ ವಾದವನ್ನು ಮಂಡಿಸ್ತಾ ಇದ್ದಾರೆ. ಇನ್ನು ಸಂವಿಧಾನದ 360ನೇ ವಿಧಿಯಡಿ ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ಘೋಷಿಸ್ತಾ ಇದ್ದಾರೆ. ಇದು ಇವತ್ತಿನವರೆಗೆ ಬಳಕೆಯಾಗಿಲ್ಲ. ಇದು ಕೂಡ ನಮ್ಮ ಸಂಯುಕ್ತ ವ್ಯವಸ್ಥೆಗೆ ಒಂದು ಅಪಾಯಕಾರಿಯಾದಂಥದ್ದು ಅಂತ ನಾವು ಹೇಳ್ಬೋದು. ಇನ್ನು ಸಂವಿಧಾನದ 312ನೇ ವಿಧಿ ಬರ್ತಾ ಇದೆ. ಇದರ ಪ್ರಕಾರ ಸಾರ್ವಜನಿಕ ಸೇವೆಗಳ ವಿಭಜನೆ ಇಲ್ಲ, ಅಥವಾ ಆಲ್ ಇಂಡಿಯಾ ಸರ್ವಿಸಸ್ ಅಂತ ಏನು ಕರಿತಾ ಇದ್ದೀವಿ, IAS IPS ಅಧಿಕಾರಿಗಳು ಇವರು ಕೇಂದ್ರದ ಅಧೀನದಲ್ಲಿರ್ತಾ ಇದ್ದಾರೆ, ಕೇಂದ್ರದ ನಿರ್ದೇಶನದಂತೆ ಕೆಲಸ ಮಾಡ್ತಾ ಇದ್ದಾರೆ. ಅವರನ್ನು ಯಾವುದೇ ಸಮಯದಲ್ಲಿ ಕೇಂದ್ರ ಸರ್ಕಾರ ನಮ್ಮ ರಾಜ್ಯದಿಂದ ತನ್ನ ಸೇವೆಗೆ ಎತ್ತಂಗಡಿ ಮಾಡಿಕೊಳ್ಳಬಹುದು, ಕರೆಸಿಕೊಳ್ಳಬಹುದು. ಇವತ್ತು ನೋಡ್ರಿ, ಪಶ್ಚಿಮ ಬಂಗಾಳ ಮತ್ತು ಕೇಂದ್ರ ಸರ್ಕಾರದ ಮಧ್ಯೆ ಈ ವಿಷಯವಾಗಿ ದೊಡ್ಡ ಘರ್ಷಣೆ ಪ್ರಾರಂಭವಾಗಿದೆ. ಪಶ್ಚಿಮ ಬಂಗಾಳ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳನ್ನು ಕೇಂದ್ರ ಸರ್ಕಾರ ಕೇಂದ್ರ ಸೇವೆಗೆ ಕರೆಸಿಕೊಂಡದ. ಪಶ್ಚಿಮ ಬಂಗಾಳ ಸರ್ಕಾರ ಇವತ್ತು ಅವರನ್ನು ಬಿಡಲಿಕ್ಕೆ ತಯಾರಿಲ್ಲ. ಇಂತಹ ಸನ್ನಿವೇಶದಲ್ಲಿ ನಮ್ಮ ಏಕಾತ್ಮಕ ವ್ಯವಸ್ಥೆ ಸ್ವಲ್ಪ ಹೆಚ್ಚು ಕಂಡು ಬರ್ತಾ ಇದೆ ಅಂತ ಹೇಳ್ಬೋದು, ಅಥವಾ ನಮ್ಮ ಸಂಯುಕ್ತ ವ್ಯವಸ್ಥೆ ಅಪಾಯಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ ಅನ್ನುವ ವಾದವನ್ನು ನಾವು ಮಂಡಿಸ್ಬೋದು. ಇನ್ನೊಂದು ಬರ್ತಾ ಇದೆ, ಅನುದಾನಗಳನ್ನು ನೀಡುವುದು, ಗ್ರಾಂಟ್ಸ್ ಇನ್ ಏಡ್. ಇವತ್ತು ಈ ಕೋವಿಡ್ ಸಮಯದಲ್ಲಿ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಕೆಲವು ಅನುದಾನಗಳನ್ನು ನೀಡಿದೆ, ತುರ್ತು ಸಮಯಗಳಲ್ಲಿ ನೀಡ್ತಾ ಇದೆ. ಫ್ಲಡ್ಸ್ ಬಂದಾಗ, ನ್ಯಾಚುರಲ್ ಕ್ಯಾಲಮಿಟೀಸ್, ಪ್ರವಾಹ ಬಂದಾಗ, ಭೂಕಂಪವಾದಾಗ, ಬರಗಾಲ ಬಿದ್ದಾಗ, ಈ ರೀತಿ ತುರ್ತು ಸನ್ನಿವೇಶಗಳಲ್ಲಿ, ಆಪತ್ ಸ್ಥಿತಿಗಳಲ್ಲಿ ಕೇಂದ್ರ ಸರ್ಕಾರ ಹಣಕಾಸಿನ ನೆರವನ್ನು ರಾಜ್ಯಗಳಿಗೆ ನೀಡ್ತಾ ಇದೆ. ಈ ಹಣಕಾಸಿನ ಅಥವಾ ಸಹಾಯಧನ ಅಂತ ಏನು ಕರೀತಾ ಇದ್ದೀವಿ, ಈ ಸಹಾಯಧನವನ್ನು ನೀಡುವ ಮೂಲಕ ಕೇಂದ್ರ ರಾಜ್ಯಗಳನ್ನು ನಿಯಂತ್ರಿಸ್ತಾ ಇದೆ. ಆ ಹಣವನ್ನು ಯಾತಕ್ಕೆ ಕೊಟ್ಟಿರ್ತಾರೆ ಅದೇ ಉದ್ದೇಶಕ್ಕೆ ಖರ್ಚು ಮಾಡಬೇಕು, ಬೇರೆ ಉದ್ದೇಶಕ್ಕೆ ಖರ್ಚು ಮಾಡಿದರೆ ಅದು ಸಂವಿಧಾನದ ಉಲ್ಲಂಘನೆ ಆಗ್ತಾ ಇದೆ ಅನ್ನೋ ಒಂದು ವಾದವನ್ನು ಮಂಡಿಸ್ತಾ ಇದ್ದಾರೆ.
ಅಂದರೆ ರಾಜ್ಯಗಳಿಗೆ ಸಹಾಯಧನವನ್ನು ನೀಡುವ ಮೂಲಕ, ರಾಜ್ಯಗಳಿಗೆ ಅನುದಾನವನ್ನು ನೀಡುವ ಮೂಲಕ ಆ ರಾಜ್ಯ ಸರ್ಕಾರಗಳನ್ನು ತನ್ನ ಹತೋಟಿಯಲ್ಲಿ, ತನ್ನ ನಿಯಂತ್ರಣದಲ್ಲಿ ಕೇಂದ್ರ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಆ ಕಾರಣದಿಂದ ನಾವೇನು ಹೇಳ್ಬೋದು ಅಂತಂದರೆ, ನಮ್ಮಲ್ಲಿ ಏಕಾತ್ಮಕ ವ್ಯವಸ್ಥೆ ಇದೆ, ಸಂಯುಕ್ತ ವ್ಯವಸ್ಥೆ ಇಲ್ಲ. ನಮ್ಮಲ್ಲಿ ಇನ್ನೊಂದು ಹುದ್ದೆ ಬರ್ತಾ ಇದೆ, ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಅಂತ ಹೇಳ್ತಾ ಇದ್ದೀವಿ. ಇದಕ್ಕೆ ಕನ್ನಡದಲ್ಲಿ ಲೆಕ್ಕ ಪರಿಶೋಧಕ ಮತ್ತು ಮಹಾಲೇಖಪಾಲ ಅಂತ ಕರಿತಾ ಇದ್ದಾರೆ. ಮಹಾಲೇಖಾಪಾಲ ಅಂದ್ರೂ ನಡೀತದೆ. ಎಲ್ಲ ರಾಜ್ಯ ಸರ್ಕಾರಗಳ ಲೆಕ್ಕವನ್ನು, ಖರ್ಚುಗಳನ್ನು, ವೆಚ್ಚಗಳನ್ನು ಪರಿಶೋಧನೆ ಮಾಡುವ ಅಧಿಕಾರ ಇವರಿಗಿದೆ. ಅಂದರೆ ಕರ್ನಾಟಕ ಸರ್ಕಾರ ಯಾವ್ಯಾವ ಬಾಬಿಗೆ ಎಷ್ಟೆಷ್ಟು ಹಣವನ್ನು ಖರ್ಚು ಮಾಡಿದೆ, ಅದನ್ನು ಸಮರ್ಪಕವಾಗಿ ಖರ್ಚು ಮಾಡಿದೆಯೋ, ಅಲ್ಲಿ ಹಣಕಾಸಿನ ದುರುಪಯೋಗವಾಗಿದೆಯೋ, ಅಲ್ಲೇನಾದರೂ ಭ್ರಷ್ಟಾಚಾರ ನಡೆದಿದೆಯೋ, ಅಲ್ಲೇನಾದರೂ ಮತ್ತಾವುದಾದರೂ ವ್ಯವಹಾರ ನಡೆದಿದೆಯೋ ಅನ್ನುವುದನ್ನು ಪರಿಶೀಲನೆ ಮಾಡಿ ಅದನ್ನು ಕೇಂದ್ರಕ್ಕೆ ವರದಿ ನೀಡ್ತಾ ಇದ್ದಾರೆ. ಆ ವರದಿಯನ್ನು ಆಧಾರ ಮಾಡಿಕೊಂಡು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳ ಮೇಲೆ ನಿಯಂತ್ರಣ ಹೊಂದಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆ. ಅಂದರೆ ನಮ್ಮ ಖರ್ಚು ವೆಚ್ಚಗಳನ್ನು, ರಾಜ್ಯ ಸರ್ಕಾರ ತನ್ನ ಖರ್ಚು ವೆಚ್ಚಗಳನ್ನು ತಾನೇ ಪರಿಶೋಧನೆ ಮಾಡಲಿಕ್ಕೆ ಅವಕಾಶ ಇಲ್ಲ. ಕೇಂದ್ರದವರು ಪರಿಶೋಧನೆ ಮಾಡ್ತಾ ಇದ್ದಾರೆ. ಆ ಮೂಲಕ ನಮ್ಮನ್ನು ನಿಯಂತ್ರಣ ಮಾಡ್ತಾ ಇದ್ದಾರೆ. ಇನ್ನು ಸಂವಿಧಾನದ 256ನೇ ವಿಧಿಯೊಂದು ಬರ್ತಾ ಇದೆ. ಸಂವಿಧಾನದ 256ನೇ ವಿಧಿಯ ಪ್ರಕಾರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಆಡಳಿತಾತ್ಮಕ ನಿರ್ದೇಶನಗಳನ್ನು ನೀಡ್ತಾ ಇದೆ. ಅಮೆರಿಕೆಯಲ್ಲಿ ಇದಿಲ್ಲ, CAGನೂ ಅಮೆರಿಕೆಯಲ್ಲಿಲ್ಲ. ಈ ಕೇಂದ್ರ ಸರ್ಕಾರ 256ನೇ ವಿಧಿಯಡಿಯಲ್ಲಿ ರಾಜ್ಯಗಳಿಗೆ ಆಡಳಿತಾತ್ಮಕ ಸಲಹೆ ಸೂಚನೆಗಳನ್ನ ಕೊಡ್ತಾ ಇದೆ. ಅವುಗಳನ್ನು ಪಾಲನೆ ಮಾಡುವುದು ರಾಜ್ಯದ ಜವಾಬ್ದಾರಿ. ಅವುಗಳನ್ನೇನಾದರೂ ಪಾಲನೆ ಮಾಡದೆ ಹೋದರೆ ಸಂವಿಧಾನಬದ್ಧವಾಗಿ ರಾಜ್ಯ ಸರ್ಕಾರ ಕಾರ್ಯನಿರ್ವಹಿಸ್ತಾ ಇಲ್ಲ ಅಂತೇಳಿ ಸಂವಿಧಾನದ 356ನೇ ವಿಧಿಯನ್ನು ಬಳಸಿ ಆ ರಾಜ್ಯ ಸರ್ಕಾರವನ್ನು ಕಿತ್ತು ಹಾಕಲಿಕ್ಕೆ ಅವಕಾಶ ಇದೆ. ನೋಡ್ರಿ, ಅಲ್ಲಿ 356 ಅಪಾಯಕಾರಿ, ಇಲ್ಲಿ 256 ಅಪಾಯಕಾರಿ. ಇವತ್ತು ಕೇಂದ್ರ ಸರ್ಕಾರ ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿ ಸರ್ಕಾರಕ್ಕೆ ಕೆಲವು ನಿರ್ದೇಶನಗಳನ್ನು, ಆಡಳಿತಾತ್ಮಕ ನಿರ್ದೇಶನಗಳನ್ನು ಕೊಟ್ಟಿದೆ. ಅದರಲ್ಲಿ ಮುಖ್ಯವಾಗಿ ಚುನಾವಣೋತ್ತರ ಹಿಂಸಾಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವು ನಿರ್ದೇಶನಗಳನ್ನು ನೀಡಿದೆ. ಅವುಗಳನ್ನೇನಾದರೂ ಪಾಲನೆ ಮಾಡದೆ ಹೋದರೆ ಆ ರಾಜ್ಯ ಸರ್ಕಾರಕ್ಕೆ ಅಪಾಯ ಕಟ್ಟಿಟ್ಟ ಬುತ್ತಿ. ಅಂದರೆ ಸಂವಿಧಾನದ 256ನೇ ವಿಧಿಯು ಕೂಡ ನಮಗೆ ಅಪಾಯಕಾರಿಯಾಗಿದೆ. ನೋಡ್ರಿ, ಇಷ್ಟೆಲ್ಲವನ್ನು ಇಟ್ಟುಕೊಂಡು ನಾವು ನಮ್ಮದೊಂದು ಒಕ್ಕೂಟ ವ್ಯವಸ್ಥೆ ಅಂತ ಕರೀತಾ ಇದ್ದೀವಿ. ಇದೊಂದು ಒಕ್ಕೂಟವೇ ಅನ್ನುವ ಸಮಸ್ಯೆ, ಅನ್ನುವ ವಿಚಾರ ನಮ್ಮ ಮುಂದೆ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ನಾವು ವಾದಗಳನ್ನು ಮಂಡಿಸುವಂಥ ಸಮಯದಲ್ಲಿ, ವಿಚಾರಗಳನ್ನು ಮಾಡುವಂಥ ಸಮಯದಲ್ಲಿ ನೋಡಬೇಕಾದ ಅಂಶಗಳೇನಂತಂದರೆ, ಈ ರಾಜ್ಯ ಸರ್ಕಾರಗಳಿಗೆ ನಾನು ಆಗಲೇ ಹೇಳಿದೆ 66 ವಿಷಯಗಳಿದಾವೆ, ಅದರಲ್ಲಿ 4 ತಕ್ಕೊಂಡು 62 ಉಳಿದಿದೆ ಅಂತೇಳಿ. ಆದರೆ ಇವತ್ತು ಪರಿಸ್ಥಿತಿ ಏನಿದೆ ಅಂದರೆ, ರಾಜ್ಯಪಾಲರು, ಅವ್ರು ಖಳನಾಯಕ ಅಂತ ಹೇಳ್ತಾರೆ ಒಬ್ಬರು, ದುರ್ದೈವ, ಬೇಡ ಅವ್ರ ಬಗ್ಗೆ ಮಾತಾಡೋದು. ಈ ರಾಜ್ಯಪಾಲರು ರಾಜ್ಯ ಸರ್ಕಾರ ತನ್ನ 62 ವಿಷಯಗಳನ್ನ ಅಂಗೀಕರಿಸಿದಂಥ ಕೆಲವು ಮಸೂದೆಗಳನ್ನು ಕೇಂದ್ರದ ಅವಗಾಹನೆಗೆ ಕಳಿಸಿಕೊಡ್ಬೋದು, ಕೇಂದ್ರದ ಪರಿಶೀಲನೆಗೆ ಕಳಿಸಿಕೊಡ್ಬೋದು. ಉದಾಹರಣೆಗೆ 1983ರಲ್ಲಿ ಅಂದಿನ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದಂಥ ರಾಮಕೃಷ್ಣ ಹೆಗಡೆ ಅವರು ಪಂಚಾಯತ್ ರಾಜ್ ಮಸೂದೆಯನ್ನು ಕರ್ನಾಟಕದಲ್ಲಿ ಅಂಗೀಕರಿಸ ಮಾಡ್ತಾ ಇದ್ದಾರೆ. ಆ ಪಂಚಾಯತ್ ರಾಜ್ ಮಸೂದೆಯನ್ನು ಕೇಂದ್ರದ ಸರ್ಕಾರ ಪರಿಶೀಲಿಸಬೇಕು, ರಾಷ್ಟ್ರಪತಿಗಳ ಒಪ್ಪಿಗೆ ಪಡ್ಕೊಳ್ಬೇಕು ಅಂತೇಳಿ ಅವತ್ತಿನ ಕರ್ನಾಟಕದ ರಾಜ್ಯಪಾಲರು ಕೇಂದ್ರ ಕಳಿಸಿಕೊಡ್ತಾ ಇದ್ದಾರೆ. ಅದಕ್ಕೆ ಅವರು 2 ವರ್ಷ ತಗೊಳ್ತಾರೆ. ವಿಚಾರ ಮಾಡಿರಿ. ಅಂದರೆ ತಾನು ಮಾಡಿದಂಥ ಶಾಸನಗಳ ಮೇಲೆ ರಾಜ್ಯಗಳಿಗೆ ಅಧಿಕಾರ ಇಲ್ಲ. ಆ ಶಾಸನಗಳು ಕೇಂದ್ರದ ಒಪ್ಪಿಗೆಗಾಗಿ ಕಾಯಬೇಕು. ಕೇಂದ್ರದ ಒಪ್ಪಿಗೆ ಬಂದ ಮೇಲೆ ಆ ಶಾಸನಗಳನ್ನು ಜಾರಿಗೆ ತರಬೇಕಾದಂಥ ಪರಿಸ್ಥಿತಿ ನಮ್ಮಲ್ಲಿ ಬರ್ತಾ ಇದೆ. ಅಂದರೆ ನಾವು ಎಂತಹ ಒಂದು ಒಕ್ಕೂಟ ವ್ಯವಸ್ಥೆಯನ್ನು ಅಂಗೀಕರಿಸಿದ್ದೀವಿ ಅನ್ನೋದ್ರ ಬಗ್ಗೆ ನಮಗೆಲ್ಲ ಅರ್ಥ ಆಗ್ತಾ ಇದೆ. ಈ ಎಲ್ಲ ಲಕ್ಷಣಗಳನ್ನು ನೋಡಿದರೆ ರಾಜ್ಯಪಾಲರ ನೇಮಕಾತಿ, ಒಂದೇ ನ್ಯಾಯಾಂಗ ವ್ಯವಸ್ಥೆ, ಸಂವಿಧಾನದ 356ನೇ ವಿಧಿ,
360ನೇ ವಿಧಿ, 352ನೇ ವಿಧಿ, 3ನೇ ವಿಧಿ, 171ನೇ ವಿಧಿ, 256ನೇ ವಿಧಿ, 155ನೇ ವಿಧಿ, ಈ ಎಲ್ಲ ವಿಧಿಗಳನ್ನು ನಾವು ಅವಲೋಕನೆ ಮಾಡಿದ್ರೆ 312ನೇ ವಿಧಿ, ಈ ಎಲ್ಲ 249ನೇ ವಿಧಿ, ಈ ಎಲ್ಲ ವಿಧಿಗಳನ್ನು ರಾಜ್ಯಪಾಲರ ನೇಮಕಾತಿಯನ್ನು, ಒಂದೇ ಸಂವಿಧಾನವನ್ನು, ಒಂದೇ ನಾಗರಿಕತ್ವವನ್ನು, ಬಲಾಢ್ಯ ಕೇಂದ್ರ ಸರ್ಕಾರವನ್ನು, ರಾಜ್ಯಗಳಿಗೆ ನಿರ್ದೇಶನವನ್ನು ನೀಡುವುದನ್ನು, ರಾಜ್ಯ ಸರ್ಕಾರ ಮಾಡಿದ ಶಾಸನಗಳನ್ನು ನಿಯಂತ್ರಿಸುವುದನ್ನು, ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಅಥವಾ ಮಹಾಲೇಖಾಪಾಲರ ಮೂಲಕ ರಾಜ್ಯಗಳ ಹಣಕಾಸು ವ್ಯವಸ್ಥೆಯ ಆಡಿಟ್ ಅಥವಾ ಪರಿಶೋಧನೆಯ ಮಾಡುವ ಮೂಲಕ ಏನು ಕೇಂದ್ರ ಸರ್ಕಾರ ನಮ್ಮ ರಾಜ್ಯವನ್ನು ನಿಯಂತ್ರಣ ಮಾಡ್ತಾ ಇದೆ. ಇವೆಲ್ಲವುಗಳನ್ನು ನಾವು ನೋಡಿದರೆ ಏನು ಕಂಡು ಬರ್ತಾ ಇದೆ ಅಂತಂದರೆ, ನಮ್ಮದೊಂದು ಪರಿಪೂರ್ಣ ಸಂಯುಕ್ತ ವ್ಯವಸ್ಥೆ ಅಲ್ಲ, ನಮ್ಮಲ್ಲಿ ಸಂಯುಕ್ತ ಮತ್ತು ಏಕಾತ್ಮಕ ವ್ಯವಸ್ಥೆಯ ಮಿಶ್ರಣ ಇದೆ ಅಂತ ಕಂಡು ಬರ್ತಾ ಇದೆ. ಅದಕ್ಕೆ ನಾವು ಅಂಬೇಡ್ಕರ್ ಅವರ ವಿಚಾರದ ಪ್ರಕಾರ ಕನ್ಕ್ಲೂಡ್ ಮಾಡಬೇಕಾಗ್ತಾ ಇದೆ. ಅಂಬೇಡ್ಕರ್ ಏನು ಹೇಳ್ತಾ ಇದ್ದಾರೆ? ಭಾರತದ ಸಂವಿಧಾನವು ಸಾಮಾನ್ಯ ಸ್ಥಿತಿಯಲ್ಲಿ, ನೋಡ್ರಿ, ಭಾರತದ ಸಂವಿಧಾನವು ಸಾಮಾನ್ಯ ಸ್ಥಿತಿಯಲ್ಲಿ ಸಂಯುಕ್ತತೆಯಂತೆ ಮತ್ತು ತುರ್ತು ಪರಿಸ್ಥಿತಿಯಲ್ಲಿ ಏಕಾತ್ಮಕ ರಾಷ್ಟ್ರವಾಗಿ ಪರಿಣಮಿಸುತ್ತದೆ. ಸಾಮಾನ್ಯ ಸ್ಥಿತಿಯಲ್ಲಿ ಇದು ಸಂಯುಕ್ತ ಸರ್ಕಾರ, ತುರ್ತು ಸ್ಥಿತಿಯಲ್ಲಿ ಇದು ಏಕಾತ್ಮಕ ಸರ್ಕಾರ. ಇನ್ನೊಬ್ಬ ಸಂವಿಧಾನ ತಜ್ಞ ಕೆ.ಸಿ. ವೀರ್ ಏನು ಹೇಳ್ತಾರೆ ಅಂತಂದರೆ, ಭಾರತದ ಸಂವಿಧಾನವು ಅರ್ಧ ಒಕ್ಕೂಟ ಸರ್ಕಾರವನ್ನು ಕೊಡಮಾಡಿದೆ. ಭಾರತದ ಸಂವಿಧಾನವು ಅರ್ಧ ಒಕ್ಕೂಟ ಸರ್ಕಾರವನ್ನು ಕೊಡಮಾಡಿದೆ. ಅದು ಸಹಾಯಕ ಸಂಯುಕ್ತ ಲಕ್ಷಣಗಳಿಂದ ಕೂಡಿದ ಏಕಘಟಕ ರಾಜ್ಯವಾಗಿದೆ ವಿನಃ ಏಕಘಟಕ ಲಕ್ಷಣಗಳಿಂದ ಕೂಡಿದ ಸಂಯುಕ್ತ ರಾಜ್ಯವಲ್ಲ. ಅದಕ್ಕೆ ನಮ್ಮಲ್ಲಿ ಕ್ವಾಜಿ ಫೆಡರಲ್ ಸರ್ಕಾರ ಇದೆ ಅನ್ನುವ ಒಂದು ಅಂಶವನ್ನು ಬಹಳಷ್ಟು ಜನ, ಅಂದರೆ ಸಂಯುಕ್ತವೂ ಅಲ್ಲ ಏಕಾತ್ಮಕವೂ ಅಲ್ಲ, ಅದರ ಮಿಶ್ರಣ ಇದೆ ಅನ್ನುವ ವಾದವನ್ನು ಇಲ್ಲಿ ಕೆ.ಸಿ. ವೀರ್ ನಮ್ಗೆ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಇಟ್ ಈಸ್ ಎ ಕ್ವಾಜಿ ಫೆಡರಲ್ ಗವರ್ಮೆಂಟ್, ಇಟ್ ಈಸ್ ಎ ಕ್ವಾಜಿ ಫೆಡರಲ್ ಗವರ್ಮೆಂಟ್ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಯಾಕಂದರೆ ಈ ಇಂಡಿಯಾ ಈಸ್ ಎ ಯುನಿಟರಿ ಸ್ಟೇಟ್ ವಿತ್ ಸಬ್ಸಿಡರಿ ಫೆಡರಲ್ ಫೀಚರ್ಸ್ ರಾದರ್ ದನ್ ಎ ಫೆಡರಲ್ ಸ್ಟೇಟ್ ವಿತ್ ಸಬ್ಸಿಡರಿ ಯುನಿಟರಿ ಫೀಚರ್ಸ್ ಅಂತ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಗ್ರ್ಯಾನ್ವಿಲ್ಲೆ ಆಸ್ಟಿನ್ ಅನ್ನೋರು ನಮ್ಮದೊಂದು ಸಹಕಾರಿ ಸಂಯುಕ್ತ ವ್ಯವಸ್ಥೆ, ಕೋಆಪರೇಟಿವ್ ಫೆಡರಲಿಸಮ್ ಅನ್ನುವುದನ್ನು ಹೇಳ್ತಾ ಇದ್ದಾರೆ. ನಾವುಗಳು ಒಟ್ಟಿನಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ವಿಚಾರದಂತೆ ನಮ್ಮಲ್ಲಿ ಏಕಾತ್ಮಕ ಸರ್ಕಾರವೂ ಇಲ್ಲ, ಸಂಯುಕ್ತ ಸರ್ಕಾರವೂ ಇಲ್ಲ, ಇದು ಏಕಾತ್ಮಕ ಮತ್ತು ಸಂಯುಕ್ತ ವ್ಯವಸ್ಥೆಯ ಮಿಶ್ರಣವಾಗಿದೆ ಅಂತ ಹೇಳ್ತಾ ಇವತ್ತಿನ ನಮ್ಮ ಕ್ಲಾಸನ್ನು ಮುಗಿಸೋಣ. ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರೂ ನಿಮ್ಮ ಜವಾಬ್ದಾರಿ ತೆಗೆದುಕೊಳ್ರಿ, ಎಲ್ಲರೂ ಆರೋಗ್ಯವಂತರಾಗ್ರಿ ಅಂತ ಹೇಳ್ತಾ ನಾನು ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಎವ್ರಿಬಡಿ. ದಯವಿಟ್ಟು ಅಟೆಂಡೆನ್ಸ್ ಕೊಡೋ ಕೆಲಸ ಮಾಡಿ.